ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ ತುಂಗಾಸ್ ಮನಸ್ವಿನಿ ಆಸ್ಪತ್ರೆ ಅರ್ಪಿಸುವಂತಹ ಹೆಲ್ತ್ ಟಾಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರವರ್ಕಾಡಿ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪರೀಕ್ಷೆ ಅನ್ನೋದೊಂದು ಭೂತವೋ ಇಲ್ಲ ಭೀತಿಯ ಈ ವಿಚಾರದ ಕುರಿತು ಸಾಕಷ್ಟು ಮಾಹಿತಿಯನ್ನು ಪಡೆಯಲಿಕ್ಕಿದ್ದೇವೆ. ಈ ಮಾಹಿತಿಯನ್ನು ಕೊಡೋದಕ್ಕೆ ನಮಗೆ ಕರಾವಳಿಯ ಪ್ರಖ್ಯಾತ ಮನೋವೈದ್ಯರಾಗಿರುವಂತಹ ಡಾಕ್ಟರ್ ರವೀಶ್ ತುಂಗಾ ಇದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಪರೀಕ್ಷೆ ಅನ್ನೋ ಮೂರಕ್ಷರಕ್ಕೆ ವಿದ್ಯಾರ್ಥಿಗಳು ಸಾಕಷ್ಟು ಭಯವನ್ನು ಪಡ್ತಾ ಇದ್ದಾರೆ. ಇತ್ತೀಚೆಗೆ ನಾವು ಸಾಕಷ್ಟು ನೋಡ್ತಾ ಇದ್ದೇವೆ ಕೂಡ, ಅವರು ಯಾವ ರೀತಿಯಾಗಿ ತಮ್ಮ ಜೀವಾಂತ್ಯವನ್ನು ಕೂಡ ಮಾಡುವಂತಹ ನಿರ್ಧಾರವನ್ನು ಕೂಡ ಬರ್ತಾರೆ. ಹಾಗಿದ್ರೆ ನಿಜವಾಗಿಯೂ ಈ ಪರೀಕ್ಷೆ ಅನ್ನೋದೊಂದು ಭೂತದಂತೆ ಕಾಡುತ್ತಾ ವಿದ್ಯಾರ್ಥಿಗಳಿಗೆ? ಈ ಭೂತದಂತೆ ಕಾಡೋದು ಯಾಕೆ, ಈ ಭೀತಿ ಬರೋದು ಯಾಕೆ, ಈ ಎಲ್ಲ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ. ಡಾಕ್ಟರ್, ಮೊದಲಾಗಿ ಇವಾಗ ಇತ್ತೀಚೆಗೆ ನೋಡ್ತಾ ಇದ್ದೇವೆ, ಇತ್ತೀಚೆಗೆ ಎಕ್ಸಾಮ್ ಕೂಡ ನಡೀತಾ ಇದೆ. ಆದರೂ ಕೂಡ ಈ ಪರೀಕ್ಷೆ ಅನ್ನೋದನ್ನ ಮಕ್ಕಳು ಒಂದು ಭೂತದಂತೆ ಕಾಣ್ತಾರೆ. ನಿಜವಾಗಿ ಪರೀಕ್ಷೆ ಅನ್ನೋದೊಂದು ಭೀತಿಯ ಹೇಗೆ ಅಂತ? ಹೌದು, ನೀವು ಈಗ ಒಂದು ಪ್ರಸ್ತುತ ಈಗ ನಡೆಯುತ್ತಿರುವಂಥ ಒಂದು ವಿಚಾರವನ್ನೇ ನಾವು ಇವತ್ತು ತಗೊಂಡಿದ್ದೇವೆ. ಯಾಕಂತ ಹೇಳಿದರೆ ಈಗ ಪರೀಕ್ಷೆಯ ಕಾಲ, ಪರೀಕ್ಷೆ ಸಮಯ, ಎಲ್ಲ ವಿದ್ಯಾರ್ಥಿಗಳು ಹಾಗೂ ಹೆಚ್ಚಿನ ಕಾಲೇಜು ಹೈಸ್ಕೂಲ್ ವಿದ್ಯಾರ್ಥಿಗಳು ಇರ್ಬೋದು, ಎಲಿಮೆಂಟ್ರಿ ಅವರು ಇರ್ಬೋದು, ಅಥವಾ ಪ್ರೊಫೆಷನಲ್ ಕೋರ್ಸಿನ ವಿದ್ಯಾರ್ಥಿಗಳಿರ್ಬೋದು. ಪರೀಕ್ಷೆ ಅನ್ನುವಂಥದ್ದು ಆಯಾ ಒಂದು ಕ್ಲಾಸಿನ ಅಲ್ಲಿ ಅವರಿಗೆ ಅದೊಂದು ದೊಡ್ಡ ಮಹತ್ವ. ಅದು ದೊಡ್ಡ ವರ್ಷದ ಕಡೆಯಲ್ಲಿ ಬರುವಂಥ ಒಂದು ಫೈನಲ್ ಎಕ್ಸಾಮ್ ಏನಂತುಂಟು, ಅದು ಸಾಧಾರಣವಾಗಿ ಅದು ಟೆನ್ಷನ್ ಪ್ರೊವೋಕಿಂಗ್ ಸಿಚುವೇಶನ್ ಇರುತ್ತೆ. ಯಾಕಂತ ಹೇಳಿದರೆ ಈ ಪರೀಕ್ಷೆ ಅಂತ ಹೇಳಿದರೆ ನಾವು ಇಡೀ ವರ್ಷದಲ್ಲಿ ಏನು ಕಲ್ತಿರ್ತೇವೆ ಅದನ್ನು ಒಂದು ದಿವಸದಲ್ಲಿಯಾ, ಒಂದು 3 ಗಂಟೆಯಲ್ಲಿಯಾ, ಅಥವಾ ಒಂದು ಪೇಪರ್ ಇದ್ದರೆ ನಾವು 3 ಗಂಟೆಯಲ್ಲಿ ಅಥವಾ ಅದೆಷ್ಟು ಸಮಯದಲ್ಲಿ ನಾವು ಅದನ್ನು ಒಂದು ಹೌದು ಅದೆಲ್ಲವನ್ನು ಕ್ರೋಢೀಕರಿಸ್ಕೊಂಡು ಒಂದು ವಾಂತಿ ಮಾಡುವ ಒಂದು ದಿನ ಅಂತ ಹೇಳ್ಬೋದು. ತಮಾಷೆಗೆ ಹೇಳೋದಾದರೆ ಅದೇ ಆಗುವಂಥದ್ದು. ಆ ಒಂದು ಪರೀಕ್ಷೆ ಅನ್ನುವಂಥ ಒಂದು ಅದು ವಿಚಾರ ಉಂಟಲ್ಲ, ಅದು ಕೆಲವರಿಗೆ ಭೂತ ಆಗಿ ಕಾಣ್ಬೋದು, ಕೆಲವರಿಗೆ ಅದು ಭೀತಿ ಹುಟ್ಟಿಸ್ಬೋದು, ಕೆಲವರಿಗೆ ಮಾತ್ರ ಬರೀ ಕೆಲವರಿಗೆ ಮಾತ್ರ ಅದನ್ನು ಸಲೀಸಾಗಿ ಲೀಲಾಜಾಲವಾಗಿ ಪ್ರಿಪ್ರೇಷನ್ ಮಾಡಿಕೊಂಡವರು ಅದನ್ನು ತಗೊಳ್ತಾರಷ್ಟೇ ಹೊರತು ಹೆಚ್ಚಿನವರು ಇದೊಂದು ಭೂತ ಭೀತಿಯಲ್ಲಿಯೇ ಇರ್ತಾರೆ. ಯಾಕಂತ ಹೇಳಿದರೆ ಅದಕ್ಕೆ ನಾವೇನು ಎಕ್ಸೆಪ್ಷನ್ ಅಲ್ಲ. ಸಣ್ಣದಲ್ಲಿರುವಾಗ ನಮಗೂ ಕೂಡ ಪರೀಕ್ಷೆಯ ಮುಂಚಿನ ದಿನ ಇರ್ಬೋದು ಅಥವಾ ಪರೀಕ್ಷೆಗೆ ಕೆಲವು ದಿನಗಳ ಮುಂಚೆ ನನಗೆ ನೆನಪುಂಟು, ಕನಸಿನಲ್ಲಿ ಕೂಡ ಪರೀಕ್ಷೆ ಬರೆಯೋದು, ಅರ್ಧ ಪರೀಕ್ಷೆ ಬರೆದು ಮತ್ತು ಮುಂದೆ ಬರೀಲಿಕ್ಕೆ ಆಗದೆ ಫೇಲ್ ಆಗಿದೆ ಅಂತೇಳಿ ಎಣಿಸಿ ಆ ಒಂದು ಹೆದರಿಕೆಯಲ್ಲಿ ಎಚ್ಚರ ಆಗುವಾಗ, ಓ ಇದು ಕನಸಲ್ವಾ, ಥ್ಯಾಂಕ್ ಗಾಡ್ ಪರೀಕ್ಷೆ ಅಲ್ಲಲ್ಲ ಅಂತ ಅನ್ನುವಂಥ ಒಂದು ಆ ಥರ. ಅಂದರೆ ಅಷ್ಟು ಒಂದು ಪರೀಕ್ಷೆ ನಮ್ಮ ಮನಸ್ಸನ್ನು ಕಾಡ್ತದೆ. ಅದಕ್ಕೆ ನಾವು ಪರೀಕ್ಷೆ 3 ಅಕ್ಷರದ್ದು ನೀವು ಹೇಳಿದಾಗೆ ಭೂತ ಅಂತ ಅನ್ನಿಸ್ಬೋದು. ಅದರಿಂದ ಭೀತಿ ಕೂಡ ಹುಟ್ಕೊಳ್ಳುತ್ತೆ. ಅದು ನಾವು ಇತ್ತೀಚಿನ ಒಂದು ಒತ್ತಡದ ಒಂದು ಪರಿಸ್ಥಿತಿಯಲ್ಲಿ ಅದನ್ನು ಹೆಚ್ಚೆಚ್ಚು ನೋಡ್ತಾ ಇದ್ದೇವೆ. ಸುಮಾರು ವಿದ್ಯಾರ್ಥಿಗಳು ಕೂಡ ಅವರ ಹೆತ್ತವರಿರ್ಬೋದು, ಪೋಷಕರಿರ್ಬೋದು, ಈ ವಿಷಯಕ್ಕೋಸ್ಕರ ನಮ್ಮ ಹತ್ರ ಕರ್ಕೊಂಡು ಬರ್ತಾರೆ. ಪರೀಕ್ಷೆ ಹತ್ತಿರ ಬಂತು, ತುಂಬ ಟೆನ್ಷನ್ ಮಾಡ್ತಾರೆ, ಅವನು ಓದಿದ್ದು ಯಾವುದು ನೆನಪಿರೋದಿಲ್ಲ. ಇದೊಂದು ಕಾಮನ್ ಸಿಂಪ್ಟಮ್. ಇಡೀ ವರ್ಷ ಓದಿರ್ತಾರೆ, ಈಗ ಅವನಿಗೆ ಓದಿದ್ದೇನು ನೆನಪಿರೋದಿಲ್ಲ ಅಂತ. ಹಾಗೇನೋ ಒಂದು ಸಿಂಪ್ಟಮನ್ನು ಇಟ್ಕೊಂಡು ಕರ್ಕೊಂಡು ಬರುವಾಗ ನಾವು ಅವರಲ್ಲಿ ಯಾಕೆ ಆ ಥರ ಆಗ್ತದೆ ಅನ್ನುವಂಥದ್ದು ನಾವು ವಿಚಾರ ಮಾಡಬೇಕಾಗತ್ತೆ. ಇದಕ್ಕೆ ಈ ಥರದಲ್ಲಿ ಬರುವಂಥ ಇದಕ್ಕೆ ನಾವು ಎಕ್ಸಾಮಿನೇಷನ್ ಫೋಬಿಯಾ ಅಂತ ಹೇಳ್ತೇವೆ, ಅಥವಾ ಪರೀಕ್ಷೆಯ ಒಂದು ಭೀತಿ ಅಂತ ಹೇಳ್ತೇವೆ ಕನ್ನಡದಲ್ಲಿ. ಅದು ಹೆಚ್ಚಿನವರಲ್ಲಿ ನಾವು ಕಾಣ್ತೇವೆ ಅದನ್ನು. ನಿಜ, ಬಾಲ್ಯದಲ್ಲಿ ಪ್ರತಿಯೊಬ್ಬರು ಕೂಡ ಎದುರಿಸ್ತಿರುವಂತಹ ಒಂದು ಘಟ್ಟ ಆಗಿರುತ್ತೆ ಇದು. ಹಾಗಿದ್ರೆ ಈ ಪರೀಕ್ಷಾ ಭಯ ಅನ್ನೋದು, ಭೀತಿ ಅನ್ನೋದು ಬರೋದಕ್ಕೆ ಕಾರಣ ಆದ್ರೂ ಏನು ಅಂತ? ಸಾಮಾನ್ಯವಾಗಿ ಹೇಳೋದಾದರೆ ಈ ಪರೀಕ್ಷೆ ಭೀತಿ ಎಲ್ಲರಲ್ಲಿಯೂ ಇರುತ್ತೆ. ಸ್ವಲ್ಪ ಮಟ್ಟಿನ ಭೀತಿ ಅದು ಬೇಕು, ಅದಕ್ಕೆ ನಾವು ಎಂಗ್ಸೈಟಿ ಅಂತ ಹೇಳ್ತೇವೆ. ಸ್ವಲ್ಪ ಮಟ್ಟಿನ ಭೀತಿ ಇಲ್ಲದಿದ್ದರೆ ನಾವು ಪರೀಕ್ಷೆಗೆ ಪ್ರಿಪರೇಷನ್ನೇ ಮಾಡೋದಿಲ್ಲ. ಉದಾಹರಣೆಗೆ ಇನ್ನು ನಾಳೆ ಎಕ್ಸಾಮ್ ಉಂಟು, ನಾಡ್ದು ಎಕ್ಸಾಮ್ ಉಂಟು, ಇನ್ನೊಂದು ವಾರದಲ್ಲಿ ಎಕ್ಸಾಮ್ ಉಂಟು ಅಂತ ನಮ್ಮಲ್ಲಿ ಒಂದು ಸ್ವಲ್ಪ ಮಟ್ಟಿನ ಭೀತಿ ಬರಬೇಕು. ಆ ಸ್ವಲ್ಪ ಭೀತಿ ಇದ್ರೇ ನಾವು ಸೀರಿಯಸ್ ಆಗ್ತೇವೆ, ಸ್ವಲ್ಪ ಹೆಚ್ಚು ಓದ್ತೇವೆ, ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ತೇವೆ. ಅದಕ್ಕೆ ನಾವು ಸ್ವಲ್ಪ ಮಟ್ಟಿನ ಭೀತಿ ಬೇಕು. ಯಾಕೆ ಹೇಳಿದರೆ ಅದರಿಂದಾಗಿ ನಮ್ಮ ಪರ್ಫಾರ್ಮೆನ್ಸ್ ಜಾಸ್ತಿ ಆಗುತ್ತೆ. ಆದರೆ ಆ ಪರ್ಫಾರ್ಮೆನ್ಸ್ ಯಾವಾಗ ಕಡಿಮೆ ಆಗುವಷ್ಟು ಭೀತಿ ಇರುತ್ತಾ ಅದು ನಾಟ್ ಗುಡ್. ಅದಕ್ಕೆ ನಾವು ಪರೀಕ್ಷೆ ಭೀತಿ ಅಂತ ಹೇಳ್ತೇವೆ. ಇದಕ್ಕೆ ಕಾರಣ, ಮುಖ್ಯ ಕಾರಣ ಅಂತ ಹೇಳಿದರೆ
ಸರಿಯಾದ ತಯಾರಿ ಮಾಡದೇ ಇರೋದು. ಉದಾಹರಣೆಗೆ ಈ ನಮ್ಮ ಅಕಾಡೆಮಿಕ್ ಇಯರ್ ಪ್ರಾರಂಭ ಆಗುವಾಗ, ಶೈಕ್ಷಣಿಕ ವರ್ಷ ಪ್ರಾರಂಭ ಆಗುವಾಗಲೇ ನಮಗೆ ಪಾಠಗಳೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಶುರುವಿಗೆ ನಿಧಾನ ಇರ್ಬೋದು, ಮತ್ತು ಹೆಚ್ಚೆಚ್ಚು ಮಾಡ್ಕೊಂಡು ಹೋಗ್ತಾರೆ. ನಾವು ಕೂಡ ಹಾಗೆ ಅದಕ್ಕೆ ಸರಿಯಾಗಿ ತಯಾರು ಮಾಡಿಕೊಂಡು ಇವತ್ತಿನ ಪಾಠವನ್ನು ಇವತ್ತು ಓದಿ, ಅಥವಾ ಒಂದು ವಾರದಲ್ಲಿ ಏನು ಕವರ್ ಮಾಡಿರ್ತಾರೆ ಅದನ್ನೆಲ್ಲ ಆಗಾಗಲೇ ಅದನ್ನು ಓದಿ ಮನನ ಮಾಡಿಕೊಂಡು ಅದನ್ನು ತಯಾರು ಮಾಡಿಕೊಂಡ್ರೆ, ಅಂದರೆ ಒಳ್ಳೆ ಪ್ರಿಪರೇಷನ್ ಮಾಡಿಕೊಂಡ್ರೆ ಅದು ನಮಗೆ ಭೀತಿ ಇರೋದಿಲ್ಲ. ಈ ತಯಾರಿ ಸಾಕಾಗದಿದ್ದಾಗ, ನನಗೆ ಗೊತ್ತುಂಟು ಇಷ್ಟು ಓದಲಿಕ್ಕುಂಟು, ಇದು ಓದಲಿಲ್ಲ, ಅದು ಮಾಡಲಿಲ್ಲ, ಅಷ್ಟು ಪೋರ್ಷನ್ ಬಾಕಿ ಉಂಟು ಅಂತೇಳಿ ಮನಸ್ಸಿಗೆ ಬಂದಾಗ ಅದು ಭೀತಿ ಸ್ಟಾರ್ಟ್ ಆಗ್ತದೆ. ಆ ಭೀತಿ ಜಾಸ್ತಿ ಆದಾಗ ನಮಗೆ ಮರೀಲಿಕ್ಕೆ ಶುರುವಾಗ್ತದೆ. ಆ್ಯಕ್ಚುಲಿ ಅದು ಮರೆಯುವ ಅಂತ ಹೇಳೋದು ಈ ಪರೀಕ್ಷೆ ಹತ್ತಿರ ಬಂದಾಗ ಅದು ಒಂದು ಅವರ ಒಂದು ಸಬ್ಜೆಕ್ಟಿವ್ ಫೀಲಿಂಗ್, ಅಂದರೆ ಅವರಿಗೆ ಅದು ಅನಿಸೋದಷ್ಟೇ. ನಿಜವಾಗಿ ಅವರಿಗೆ ನೆನಪಿರುತ್ತೆ. ಅದು ಹೆದರಿಕೆಯಿಂದಾಗಿ ಪರೀಕ್ಷೆಯ ಭೀತಿ ಇರ್ಬೋದು, ಅಥವಾ ನನಗೆ ಕಮ್ಮಿ ಮಾರ್ಕ್ಸ್ ಬಂದರೆ ಏನು ಹೇಳ್ತಾರಾ, ಆ ಒಂದು ಒತ್ತಡ ಇರ್ಬೋದು, ಸ್ಟ್ರೆಸ್ ಇರ್ಬೋದು. ಇದೆಲ್ಲ ಕಾರಣದಿಂದ ನಮಗೆ ಅದು ಏನು ಎಣಿಸ್ಕೊಳ್ತೇವೆ, ಈ ಪ್ರಶ್ನೆ ಬಂದರೆ ನಾನು ಏನು ಉತ್ತರ ಕೊಡೋದು, ಈ ಪ್ರಶ್ನೆ ಬಂದರೆ ಹೇಗೆ ಬರೆಯೋದು ಅಂತ ಒಂದು ಮನಸ್ಸಲ್ಲಿ ಗೊಂದಲ ಆದಾಗ ನಮಗೆ ಎಂಗ್ಸೈಟಿ ಬರ್ತದೆ. ಒತ್ತಡ, ಅದರದ್ದು ಪರ್ಫಾರ್ಮೆನ್ಸ್ ಎಂಗ್ಸೈಟಿ ಅಂತ ನಾವು ಹೇಳ್ತೇವೆ. ಆ ಪರ್ಫಾರ್ಮೆನ್ಸ್ ಎಂಗ್ಸೈಟಿ ಬಂದಾಗ ಏನಾಗುತ್ತೆ ಅಂತ ಹೇಳಿದರೆ, ನಾವು ಓದಿದ ವಿಷಯ ನಮ್ಮಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದರೂ ಕೂಡ, ಅಥವಾ ನಮ್ಮ ಮೆದುಳಲ್ಲಿ ಅದು ಸಂಗ್ರಹ ಆಗಿ ಮೆಮೊರಿಯಲ್ಲಿ ಇದ್ದರೂ ಕೂಡ ಅದು ಹೊರಗೆ ರಿಕಲೆಕ್ಷನ್ ಆಗೋದಿಲ್ಲ. ಉದಾಹರಣೆಗೆ ಯಾವುದೇ ವಿಷಯ ಇರಲಿ, ಒಂದು ಮೆಮೊರಿ ಅಂದರೆ ನಮ್ಮ ನೆನಪಿಗೆ ಬರಬೇಕಾದ್ರೆ ಅದು 3 ಹಂತಗಳನ್ನು ದಾಟಬೇಕು. 3 ಹಂತ. ಫಸ್ಟಿಗೆ ನಾವು ಏನು ಓದ್ತೇವೆ ಅದು ನಮ್ಮಲ್ಲಿ ರಿಜಿಸ್ಟರ್ ಆಗಬೇಕು. ವಿಷಯ ರಿಜಿಸ್ಟರ್ ಆದರೆ ಒಂದು ಹಂತ ಮುಗೀತು. 2ನೇ ಹಂತ ಅದು ರಿಟೆನ್ಷನ್. ಅಲ್ಲಿ ನಮ್ಮ ಮೆದುಳಿನಲ್ಲಿ ಪ್ರತಿ ಒಂದು ದೇಹದ ಭಾಗಕ್ಕೂ ಕೂಡ ಒಂದೊಂದು ಸೆಂಟರ್ ಇರುವ ಹಾಗೆ ನೆನಪಿಗೆ ಕೂಡ ಒಂದು ಸೆಂಟರ್ ಇದೆ. ಅದನ್ನು ನಾವು ನಮ್ಮ ವೈಜ್ಞಾನಿಕದಲ್ಲಿ ಪ್ಯಾರಾಹಿಪ್ಪೋಕ್ಯಾಂಪಲ್ ಗೈರಸ್, ಮ್ಯಾಮಿಲರಿ ಬಾಡೀಸ್ ಅಂತ ಹೇಳ್ತೇವೆ. ಅದು ನೆನಪಿನ ಕೇಂದ್ರ. ಆ ಕೇಂದ್ರ ಸರಿ ಇರಬೇಕು. ಆ ಸರಿ ಇದ್ದಾಗ ರಿಟೆನ್ಷನ್ ಆಗುತ್ತೆ. ಅಲ್ಲಿ ನಾವು ಓದಿದ ವಿಷಯ ರಿಟೆನ್ಷನ್ ಅಂದರೆ ಉಳಿಯುತ್ತೆ. ರಿಜಿಸ್ಟ್ರೇಷನ್ ಆಯಿತು, ಹಾಗೆ 2ನೇ ಹಂತ ರಿಟೆನ್ಷನ್. ಅಲ್ಲಿ ರಿಟೈನ್ ಆಗಬೇಕು, ಅಂದರೆ ಅದು ಉಳಿಬೇಕು. ಅದು 2ನೇ ಹಂತ. 3ನೇ ಹಂತ ಅಲ್ಲಿ ರಿಟೆನ್ಷನ್ ಆದದ್ದು ನಮಗೆ ಬೇಕಾದಾಗ, ಅಂದರೆ ಪರೀಕ್ಷೆ ಬರೆಯುವಾಗ, ಅಥವಾ ನೀವು ನನಗೆ ಪ್ರಶ್ನೆ ಕೇಳ್ತೀರಿ, ಆಗ ನಾನು ಉತ್ತರಿಸುವ ಒಂದು ಆ ಟೈಮ್ ಬರುತ್ತಲ್ಲ, ಅದು ರಿಕಲೆಕ್ಷನ್. ಆ ಮೊಮೆಂಟಲ್ಲಿ ನಾನು ರಿಕಲೆಕ್ಟ್ ಮಾಡಿ ಹೇಳಬೇಕು. ಅದು 3 ಹಂತ: ರಿಜಿಸ್ಟ್ರೇಷನ್ನು, ರಿಟೆನ್ಷನ್ನು ಮತ್ತು ರಿಕಲೆಕ್ಷನ್. ಅಥವಾ ಅದು ಈ 3 ಹಂತಗಳನ್ನು ದಾಟಿದರೆ ಮಾತ್ರ ನಾವು ಅದನ್ನು ಅದರ ಪರ್ಫಾರ್ಮೆನ್ಸ್ ಸರಿಯಾಗುತ್ತೆ, ಉತ್ತರ ಸರಿಯಾಗಿ ಕೊಡ್ಬೋದು ಅಂತ. ಇದು ರಿಜಿಸ್ಟ್ರೇಷನ್ ಸರಿಯಾಗುತ್ತೆ, ನಾವು ಪಾಠನ ಸರಿ ಗ್ರಹಿಸ್ತೇನೆ, ಅದು ಉಳಿಯುತ್ತೆ, ನನ್ನ ಮೆದುಳು ಸರಿಯಾಗಿ ಕೆಲಸ ಮಾಡ್ತಾ ಇರುತ್ತೆ. ನನ್ನ ಮೆದುಳು ಸಾಧಾರಣ ಒಂದು IQ, ನನ್ನ ಎಬಿಲಿಟೀಸ್ ಒಳ್ಳೆದಿರುತ್ತೆ. ಸೊ ರಿಟೆನ್ಷನ್ ಓಕೆ. ಆಮೇಲೆ ರಿಕಾಲ್, ಅದರಲ್ಲಿ ಬರೋದು ಈ ಪರೀಕ್ಷೆಗೆ ಭೀತಿ ಇರೋದರಿಂದ ಅಥವಾ ಎಂಗ್ಸೈಟಿ, ಪರ್ಫಾರ್ಮೆನ್ಸ್ ಎಂಗ್ಸೈಟಿ ಏನಿದೆ ಅದು ಜಾಸ್ತಿ ಆದಾಗ ಈ ರಿಕಾಲ್ ಆಗೋದಿಲ್ಲ. ಅಯ್ಯೋ ನನಗೆ ಗೊತ್ತಿರುತ್ತೆ, ಆ ಒಂದು ಒತ್ತಡದ ಆ ಸ್ಥಿತಿಯಲ್ಲಿ ನನಗೆ ರಿಕಾಲ್ ಮಾಡಿ ಬರೀಲಿಕ್ಕಾಗೋದಿಲ್ಲ ಅಥವಾ ಹೇಳಲಿಕ್ಕಾಗೋದಿಲ್ಲ. ಅದಕ್ಕೆ ಹೆಚ್ಚಿನವರು ಪರೀಕ್ಷೆ ಆದಮೇಲೆ ಕೆಲವು ಪ್ರಶ್ನೆಯನ್ನು ಉತ್ತರ ಮಾಡದೆ ಹೊರಗೆ ಬಂದು, ಅಯ್ಯೋ ನನಗೆ ಗೊತ್ತಿತ್ತು, ಅಲ್ಲಿ ನನಗೆ ನೆನಪಿಗೆ ಬರಲಿಲ್ಲ, ಅಯ್ಯೋ ಇಷ್ಟು ಸುಲಭ ಇತ್ತಲ್ಲ ನನಗೆ, ಈಗ ಹೇಳ್ತೇನೆ ನಾನು ಆನ್ಸರ್. ಅಂದರೆ ಅವರು ಹೇಗೆ ಅಂದರೆ ಕೆಲವರು ಎಲ್ಲನೂ ಚೆನ್ನಾಗಿ ಅಭ್ಯಾಸ ಮಾಡಿರ್ತಾರೆ, ಎಲ್ಲನೂ ಮಾಡಿರ್ತಾರೆ, ಆದರೆ ಎಕ್ಸಾಮ್ ಹಾಲ್ ಕಂಡಾಗ ಅವರಿಗೆ ಭಯ ಆಗುತ್ತೆ, ಅವರೆಲ್ಲನೂ ಮರ್ತು ಬಿಡ್ತಾರೆ. ಇದು ಯಾಕೆ ಅಂತ? ಅದು ಪರಿಸ್ಥಿತಿಯ ಒತ್ತಡ. ಅಂದರೆ ಆ ಒಂದು ಎಕ್ಸಾಮಿನೇಷನ್ ಹಾಲಿಗೆ ಹೋಗುವಾಗ ಅವರ ತಯಾರಿ ಏನು ಇರಬೇಕಂತ ಹೇಳಿದರೆ, ಮನಸ್ಸು ನಿರಾಳ ಇರಬೇಕು. ಮನಸ್ಸು ನಿರಾಳ ಇದ್ದಾಗ ನಮಗೆ ಆ ಕ್ವಶನ್ ಪೇಪರ್, ಇದು ಕ್ವಶನ್ ಪೇಪರ್ ಅಂತ ನಾನು ಪ್ರಶ್ನೆಗಳನ್ನು ಓದುವಾಗ ನಮಗೆ ಅದು ಓದಿದ ವಿಚಾರಗಳು, ಆ ಪ್ರಶ್ನೆಗೆ ತಕ್ಕಂಥ ಉತ್ತರ ಏನುಂಟು ಅದು ರಿಕಲೆಕ್ಟ್ ಆಗಿ ನನಗೆ
ಕ್ರಮಬದ್ಧವಾಗಿ ಬಂದರೆ ನಾನು ಚೆನ್ನಾಗಿ ಬರ್ಕೊಂಡು ಹೋಗ್ತೇನೆ. ಅಥವಾ ನೀವು ನಮಗೆ ವೈವೋಸಿ ಅಂತ ಆ ಥರದಲ್ಲಿ ಪ್ರಶ್ನೆಗಳನ್ನು ಕೇಳುವಾಗ ನಿರಾಳತೆಯಿಂದ ಇದ್ದರೆ ನೀವು ಕೇಳಿದ ಪ್ರಶ್ನೆ ನನಗೆ ಅರ್ಥವಾಗಿ ನನ್ನ ಮನಸ್ಸಲ್ಲಿ ನನ್ನ ಮೆದುಳಿನಲ್ಲಿ ಆ ವಿಷಯದ ಬಗ್ಗೆ ಇರುವ ವಿಚಾರ ಉಂಟಲ್ಲ ಅದು ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಯಾವಾಗ ಎಲ್ಲಿ ನಿರಾಳತೆ ಇಲ್ವೋ ಅಥವಾ ಎಲ್ಲಿ ಎಂಗ್ಸೈಟಿ ಜಾಸ್ತಿ ಇರುತ್ತಾ ಆಗ ನಮ್ಗೆ ಅದರಲ್ಲಿ ನಾವು ಎಣಿಸಿದ್ದನ್ನು ಬರೀಲಿಕ್ಕಾಗೋದಿಲ್ಲ, ನಾವು ಎಣಿಸಿದ್ದನ್ನು ಹೇಳಲಿಕ್ಕಾಗೋದಿಲ್ಲ. ಅದು ಒತ್ತಡದಿಂದಾಗಿ. ಅಂದರೆ ಈ ಪರೀಕ್ಷೆನ ನಾವೊಂದು ಒತ್ತಡ ಆಗಿ ತಗೊಂಡಾಗ ನಮ್ಮ ಪರ್ಫಾರ್ಮೆನ್ಸ್ ಕಮ್ಮಿ ಆಗುತ್ತೆ. ಆಗಲೇ ಹೇಳಿದೆ, ಸ್ವಲ್ಪ ಮಟ್ಟಿನ ಒತ್ತಡ ಇದ್ದರೆ ನಮ್ಮ ಪರ್ಫಾರ್ಮೆನ್ಸ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಾವು ಸೀರಿಯಸ್ ಆಗಿ ಓದ್ತೇವೆ, ಪರ್ಫಾರ್ಮೆನ್ಸ್ ಒಳ್ಳೆಯದಾಗುತ್ತೆ. ಆದರೆ ಅದೇ ಒತ್ತಡ ಜಾಸ್ತಿ ಆದರೆ ನಮ್ಮ ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ. ಅದಕ್ಕೆ ನಾವು ನಮ್ಮ ಇದು ಸೈಕಾಲಜಿಯಲ್ಲಿ ಹೇಳ್ತೇವೆ, ಅದು ಯೋಗ್ಸ್ ಡಾಟ್ಸನ್ಸ್ ಕರ್ವ್ ಅಂತ. ಅಂದರೆ ಇನ್ವರ್ಟೆಡ್ ಯು ಕರ್ವ್. ಯು ಇನ್ವರ್ಟೆಡ್ ಯು ಹೇಗಿರುತ್ತೆ, ಇನಿಷಿಯಲಿ ಹೀಗೆ ಹೋಗುತ್ತೆ, ಆಮೇಲೆ ಎಂಗ್ಸೈಟಿ ಆದಾಗ ನಮ್ಮ ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ. ನಮ್ಮ ಪರ್ಫಾರ್ಮೆನ್ಸ್ ಜಾಸ್ತಿ ಆಗುವ ಎಂಗ್ಸೈಟಿ ಉಂಟಲ್ಲ ಅದು ಆ್ಯಕ್ಚುಲಿ ವೆಲ್ಕಮ್ ಎಂಗ್ಸೈಟಿ. ಅಂದರೆ ನಮಗೆ ಎಕ್ಸಾಮ್ ಬಗ್ಗೆ ಸ್ವಲ್ಪ ಮಟ್ಟಿನ ಸೀರಿಯಸ್ನೆಸ್ ಇದ್ದರೆ ಪರ್ಫಾರ್ಮೆನ್ಸ್ ಒಳ್ಳೆಯದಾಗುತ್ತೆ. ಆದರೆ ಅದೇ ಎಂಗ್ಸೈಟಿ ಜಾಸ್ತಿ ಆದರೆ ನಮ್ಮ ಪರ್ಫಾರ್ಮೆನ್ಸ್ ಹಾಳಾಗುತ್ತೆ. ಅದನ್ನು ನಾವು ಒತ್ತಡ ಅಂತ ಹೇಳ್ತೇವೆ, ಅದನ್ನು ನಾವು ಪರೀಕ್ಷೆಯ ಭೀತಿ ಅಂತ ಹೇಳ್ತೇವೆ. ಅದೇ ನಮಗೆ ಪರೀಕ್ಷೆ ಅನ್ನುವಂಥದ್ದು ನಮ್ಮನ್ನು ಕಾಡುವ ಒಂದು ಭೂತ ಅಂತ ಕೂಡ ನಾವು ಒಂದೊಂದು ಸಲ ಹೇಳೋದುಂಟು. ಅದು ಇದೇ ಕಾರಣಕ್ಕೆ. ಓಕೆ, ಈಗ ನಿರಾಳತೆ ಬಗ್ಗೆ ಹೇಳಿದ್ರಿ, ಒತ್ತಡ ಇರಬಾರ್ದು ಅಂತ ಹೇಳಿದ್ರಿ. ಹಾಗಿದ್ರೆ ಈಗ ಹೇಗಾಗಿದೆ ಅಂದ್ರೆ ಮಕ್ಕಳು ಇದೇ ಮಾಡಬೇಕು ಅಂತ ಪೋಷಕರು ಒತ್ತಾಯ ಮಾಡೋದುಂಟು. ಅವರು ಓದು 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 ಅಂತ ಹೇಳ್ತಾನೆ ಇರ್ತಾರೆ. ಹಾಗಿದ್ರೆ ಈ ಪೋಷಕರ ಪಾತ್ರ ಏನು ಇದರಲ್ಲಿ? ಹೌದು, ಇದರಲ್ಲಿ ಪೋಷಕರ ಪಾತ್ರ ತುಂಬ ಬಹಳ ಉಂಟು. ಪೋಷಕರ ಪಾತ್ರವು, ವಿದ್ಯಾರ್ಥಿಯ ಪಾತ್ರವು, ಶಿಕ್ಷಕರ ಪಾತ್ರವು ಬಹಳಷ್ಟು ಉಂಟು. ಇದರಲ್ಲಿ ಪೋಷಕರ ಪಾತ್ರ ಅಂತ ಹೇಳಿದರೆ ನಾವು ನಮ್ಮ ಮಗು ಇರ್ಬೋದು, ಮಗಳು, ಮಗ, ಅವರದ್ದು ಒಂದು ಕೆಪ್ಯಾಸಿಟಿ ಏನುಂಟು, ಅವರ ಒಂದು ಎಬಿಲಿಟಿ ಏನುಂಟು, ಅದಕ್ಕೆ ತಕ್ಕದಾದ ನಾವು ನಿರೀಕ್ಷೆ ಮಾಡಬೇಕು. ನನ್ನ ಮಗ ಒಂದು 65-70% ತೆಗೆಯುವಂಥ ಒಂದು ವಿದ್ಯಾರ್ಥಿ ಅಂತಿದ್ದರೆ ಅವನಲ್ಲಿ ನಾನು 65-70 ಹೆಚ್ಚಂದರೆ 70-80ರವರೆಗೆ ನಿರೀಕ್ಷೆ ಮಾಡ್ಬೋದು. 95 100ಕ್ಕೆ 100 ಬರಬೇಕು. 95ಕ್ಕಿಂತ ಕಮ್ಮಿ ತೆಗೆದ್ರೆ, 90ಕ್ಕಿಂತ ಕಡಿಮೆ ತೆಗೆದ್ರೆ ಆಗಲಿಕ್ಕೇ ಇಲ್ಲ ಅನ್ನುವಂಥ ಒಂದು ಒಂದು ನಿರೀಕ್ಷೆ. ಆ ನಿರೀಕ್ಷೆ ಇದ್ದಾಗ ಅದು ಒತ್ತಡ ಆಗ್ತದೆ ಆ ವಿದ್ಯಾರ್ಥಿಯ ಮೇಲೆ, ಮಗನ ಅಥವಾ ಮಗಳ ಮೇಲೆ. ಅದನ್ನು ಪದೇ ಪದೇ ನೀನು ಇಷ್ಟು ತೆಗಿಲೇಬೇಕು, ಪಕ್ಕದ ಮನೆಯವ್ರು ನೋಡು ಹೇಗೆ ನೋಡಿದ್ದಾರೆ, ನಿನ್ನ ಕ್ಲಾಸ್ಮೇಟ್ ನೋಡು ಎಷ್ಟು 100ರಲ್ಲಿ 90-95 ತೆಕ್ಕೊಂಡೇ ಬಂದಿದ್ದಾರೆ, ನೀನು ಮಾತ್ರ 50-60 ತೆಗಿತೀಯಾ? ಹಾಗೆ ಅವನ ಕೆಪ್ಯಾಸಿಟಿ ಅಷ್ಟೇ ಇದ್ದರೆ ಅವನ ನಿರೀಕ್ಷೆ ಕೂಡ ಅಷ್ಟೇ ಇರಬೇಕು. ಕೆಪ್ಯಾಸಿಟಿಗಿಂತ ಹೆಚ್ಚು ನಿರೀಕ್ಷೆ ಆದಾಗ ನನ್ನಲ್ಲಿ ಎಷ್ಟು ಬುದ್ಧಿವಂತಿಕೆ ಉಂಟು ಅದಕ್ಕೆ ತಕ್ಕದಾದಷ್ಟೇ ನಾನು ಪರ್ಫಾರ್ಮ್ ಮಾಡಲಿಕ್ಕೆ ಆಗುತ್ತೆ. ಅದಕ್ಕಿಂತ ಹೆಚ್ಚು ಸ್ಟ್ರೆಚ್ ಮಾಡಲಿಕ್ಕೆ ಹೋದ ಕೂಡಲೇ ಅದು ಒತ್ತಡ ಆಗುತ್ತೆ. ಸಾಧಾರಣವಾಗಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇರುವಾಗ, ಉದಾಹರಣೆಗೆ PUC ಇರ್ಬೋದು ಅಥವಾ SSLC ಬೋರ್ಡ್ ಎಕ್ಸಾಮಲ್ಲಿ ಇರ್ಬೋದು, ಅವನಿಗೆ ಇಷ್ಟು ಮಾರ್ಕ್ ಬರಬೇಕು, ಇಷ್ಟು ಮಾರ್ಕ್ ಬಂದರೆ ಮಾತ್ರ ಅವನಿಗೆ ಮೆಡಿಕಲ್ ಸೀಟ್ ಸಿಗುತ್ತೆ, ಇಷ್ಟು ಮಾರ್ಕ್ ಬಂದರೆ ಇಂಜಿನಿಯರಿಂಗ್ ಸಿಗುತ್ತೆ, ಇಷ್ಟು ಮಾರ್ಕ್ಸ್ ಇದ್ದರೆ ಅಂದರೆ ಪ್ರತಿಯೊಬ್ಬ ಇದು ತಂದೆ ತಾಯಿಗೆ, ಪೋಷಕರಿಗೆ ಒಂದು ಆಶೆ ಇರುವುದು ಸ್ವಾಭಾವಿಕ. ನನ್ನ ಮಗ ಉತ್ತಮ ಅಂಕಗಳನ್ನು ತೆಗಿಬೇಕು, ನನ್ನ ಮಗ ಫಸ್ಟ್ ಬರಬೇಕು, ನನ್ನ ಮಗ, ಅದು ಸ್ವಾಭಾವಿಕ. ಆದರೆ ಅದೇ ಸಮಯದಲ್ಲಿ ಅವರು ಕೂಡ ರಿಯಾಲಿಟಿ ಅಂದರೆ ವಸ್ತುಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕು. ನನ್ನ ಮಗನಿಗೆ ಇದು ಸಾಧ್ಯವೇ, ಅವನಲ್ಲಿ ಅಷ್ಟು ಕೆಪ್ಯಾಸಿಟಿ ಇದೆಯಾ, ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕದಾದ ನಿರೀಕ್ಷೆ ಇದ್ದರೆ ಮಾತ್ರ ಅದು ಕೂಡ ಮಾಡಬಾರ್ದು. ಹೌದು, ಅಂದರೆ ಅದು ಎಷ್ಟು ನಿರೀಕ್ಷೆ ಮಾಡಬೇಕು ಅಷ್ಟು ಮಾತ್ರ ಮಾಡಿದರೆ ಅದು ವರ್ಕೌಟ್ ಆಗುತ್ತೆ. ಇಲ್ಲದಿದ್ದರೆ ಅದು ಹೆಚ್ಚು ನಿರೀಕ್ಷೆ ಮಾಡಿದ ಕೂಡಲೇ ಅದು ಒತ್ತಡ ಆಗ್ತದೆ. ಆ ಒತ್ತಡದಿಂದ ಇರೋ ಮಾರ್ಕ್ಸು ಒಂದು 65-70 ಬರೋದು, ಮತ್ತು ಕಡೆಗೆ ಅದು 40-45ಕ್ಕೆ ಒಂದು ಕೆಲವು ಟೈಮು ಫೇಲ್ ಆಗೋ ಸ್ಥಿತಿಯು ಬರುವಂಥದ್ದು ನಾವು ನೋಡ್ತೇವೆ. ಆವಾಗ ನಿರಾಶೆ ಆಗ್ತದೆ. ಆ ಒತ್ತಡ ಜಾಸ್ತಿಯಾಗಿ ನಿರಾಶೆಯಿಂದಾಗಿ ಅವರ ಪರ್ಫಾರ್ಮೆನ್ಸ್ ಹಾಳಾಗಿ ಅದರಿಂದ ಕೆಲವು ಟೈಮು ಎಷ್ಟು ವಿಕೋಪಕ್ಕೆ ಹೋಗ್ತದೆ ಅಂತ ಹೇಳಿದರೆ, ಈ SSLC ಪರೀಕ್ಷೆದು ರಿಸಲ್ಟ್ ಬಂದಾಗ, ಅದು ಬೋರ್ಡ್ ಎಕ್ಸಾಮ್ ಅಥವಾ PUCದು ರಿಸಲ್ಟ್ ಬಂದಾಗ ನಾವು ಎಷ್ಟು
ಪೇಪರಲ್ಲಿ ನೋಡ್ತೇವಲ್ಲ, ಹಾಗೆ ನಾವು ನಮ್ಮ ದೈನಂದಿನ ಕನ್ಸಲ್ಟೇಷನಲ್ಲಿ ನೋಡ್ತೇವೆ, ಆಸ್ಪತ್ರೆಯಲ್ಲಿ ನೋಡ್ತೇವೆ, ಎಷ್ಟು ಸುಯಿಸೈಡಲ್ ಅಟೆಂಪ್ಟ್ಸ್ ಆಗುತ್ತೆ. ಎಷ್ಟು ಜನ ನನಗೆ ನಿರೀಕ್ಷೆ ಮಾಡಿದ ರ್ಯಾಂಕ್ ಬರಲಿಲ್ಲ, ನಾನು ನಿರೀಕ್ಷೆ ಮಾಡಿದಷ್ಟು ಅಂಕಗಳು ಬರಲಿಲ್ಲ ಅಂತ ಎಷ್ಟೋ ಜನಗಳು ಆ ಒಂದು ಇಂಪಲ್ಸಿವ್ ಬಿಹೇವಿಯರ್, ಸುಯಿಸೈಡಲ್ ಅಟೆಂಪ್ಟ್, ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು ವಿಚಾರಗಳನ್ನು ನೋಡ್ತೇವೆ. ಅದರಿಂದ ಈ ಪೋಷಕರ ಪಾತ್ರ ಏನಂತ ಹೇಳಿದರೆ, ಅವರು ಈ ಒತ್ತಡ ನಿರ್ಮಾಣ ಮಾಡದೇ ಇರೋದು, ಅದರ ಬದಲಿಗೆ ಅವರಿಗೆ ಓದಲಿಕ್ಕೆ ಸಪೋರ್ಟ್ ಮಾಡೋದು ಅವರದ್ದು ಉದ್ದೇಶ ಇರಬೇಕಷ್ಟೇ ಹೊರತು ಒತ್ತಡವನ್ನು ಉಂಟು ಮಾಡೋದು ಉದ್ದೇಶ ಇರಬಾರ್ದು ಅನ್ನೋಂಥ ನಂದು ಅಭಿಪ್ರಾಯ. ಈಗ ಸಾಮಾನ್ಯವಾಗಿ ಒಂದು ವಿದ್ಯಾರ್ಥಿಗಳಲ್ಲಿ ಯಾವ ವಯಸ್ಸಿನಲ್ಲಿ ಈ ಒಂದು ಭೀತಿ ಅನ್ನೋದು ಎದುರಾಗತ್ತೆ ಅಂತ ಪರೀಕ್ಷೆ? ಇದಕ್ಕೆ ವಯಸ್ಸನ್ನುವಂಥದ್ದಿಲ್ಲ. ಆಯಾಯ ಮಕ್ಕಳಿಗೆ ಒಂದು ಲೆವೆಲಲ್ಲಿಯೇ ಈಗ ಇದು UG ಕ್ಲಾಸಲ್ಲಿ ಕೂಡ ಪರೀಕ್ಷೆ ಇರುತ್ತೆ, 1ನೇ ಕ್ಲಾಸಲ್ಲಿ ಪರೀಕ್ಷೆ ಇರುತ್ತೆ, ಮತ್ತು ಬೋರ್ಡ್ ಎಕ್ಸಾಮ್ಸು. ಈಗಿನ ಒಂದು ಎಜುಕೇಷನ್ ಸಿಸ್ಟಮ್ ಎಂತಂತ ಹೇಳಿದರೆ ಪರೀಕ್ಷೆನ ಅಷ್ಟೊಂದು ಅಂದರೆ ಅದು ಸರಿಯಾ ತಪ್ಪ ಅದು ಬೇರೆ ವಿಚಾರ. ಆದರೆ ನಮ್ಮ ಒಂದು ಎಜುಕೇಷನ್ ಸಿಸ್ಟಮಲ್ಲಿ ಸಾಧಾರಣ ಒಂದು 9ನೇ ಕ್ಲಾಸಿನವರೆಗೆ ಪಾಸ್ ಅನ್ನುವಂಥದ್ದು ಸಾಧಾರಣವಾಗಿ ಆಗುತ್ತೆ. ಅವರು ಅಂದರೆ ಬೇರೆ ಬೇರೆ ಕಾರಣಗಳಿದೆ, ಬಟ್ ಅವರಿಗೆ ಅದು ಪಾಸ್ ಆಗುವಂಥದ್ದು ಸುಲಭ ಇರುತ್ತೆ. ಆದರೆ ಈ ಒಂದು ಕೆಲವು ಘಟ್ಟ ತಲುಪಿದಾಗ, ಉದಾಹರಣೆಗೆ ಬೋರ್ಡ್ ಎಕ್ಸಾಮ್, SSLC ಇರ್ಬೋದು ಅಥವಾ PUC ಇರ್ಬೋದು, ಆ ಬೋರ್ಡ್ ಎಕ್ಸಾಮ್ ಬರುವಾಗ ಅಲ್ಲಿ ಪರಿಸ್ಥಿತಿ ಬೇರೆ ಇರುತ್ತೆ. ಕ್ವಶನ್ ಪೇಪರ್ಸು ಸ್ಟೇಟ್ ಲೆವೆಲಲ್ಲಿ ಇರ್ಬೋದು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಇದ್ದರೆ ನ್ಯಾಷನಲ್ ಲೆವೆಲ್ ಇರ್ಬೋದು. ಆವಾಗ ಅವರಿಗೆ ಅದು ಆ ಒಂದು ಇದರಲ್ಲಿ ಒತ್ತಡ ಆಗಿ ಕಾಣುತ್ತೆ. ನಿಜವಾಗಿ ಹೇಳಬೇಕಾದ್ರೆ ಪ್ರತಿಯೊಂದು ಪರೀಕ್ಷೆಯು ಅವರವರ ಲೆವೆಲಲ್ಲಿ ಕಿಂಡರ್ ಗಾರ್ಡನಿಂದ ಹಿಡಿದು ಯಾವುದೇ ಒಂದು ಮಟ್ಟದ ಪರೀಕ್ಷೆ ಇದ್ದರೂ ಕೂಡ ಅದು ಅವರವರಿಗೆ ಅದು ಅದೇ ಮಟ್ಟದಲ್ಲಿ ಒತ್ತಡ ಇರುತ್ತೆ. ಪರೀಕ್ಷೆ ಭೀತಿ ಅಂತೂ ಖಂಡಿತ ಇರುತ್ತೆ. ಆದರೆ ಈ ಬೋರ್ಡ್ ಎಕ್ಸಾಮ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಅದು ಜಾಸ್ತಿ. ಯಾಕಂತ ಹೇಳಿದರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನನ್ನ ಪರ್ಫಾರ್ಮೆನ್ಸ್ ಮಾತ್ರ ಇಂಪಾರ್ಟೆಂಟ್ ಅಲ್ಲ, ನನಗೆ ಎಷ್ಟು ರ್ಯಾಂಕ್ ಬರುತ್ತೆ, ನಾನು ಎಲ್ಲಿ ನಿಲ್ತೇನೆ, ನನಗೆ ಕ್ವಾಲಿಫೈ ಮಾತ್ರ ಆಗೋದು ಮುಖ್ಯ ಅಲ್ಲ, ಹೆಚ್ಚು ರ್ಯಾಂಕ್ ತಗೊಳ್ಳೋದು ಮುಖ್ಯ. ನನಗೆ ಇದೇ ಕಾಲೇಜಲ್ಲಿ ಸೀಟ್ ಸಿಗಬೇಕು, ಇದೇ ಒಂದು ವಿಷಯದಲ್ಲಿ ಸೀಟ್ ಸಿಗಬೇಕಂತಿದ್ದರೆ ಅಲ್ಲಿವರೆಗೆ ನಾನು ತಲುಪಬೇಕು. ನನ್ನನ್ನು ಬೇರೆಯವರ ಪರ್ಫಾರ್ಮೆನ್ಸ್ಗಿಂತ ನನ್ನ ಪರ್ಫಾರ್ಮೆನ್ಸ್ ಜಾಸ್ತಿ ಇರಬೇಕು. ಆವಾಗ ನಮಗೆ ರ್ಯಾಂಕಿಂಗ್, ಅದರಲ್ಲಿ ಪರ್ಸೆಂಟೈಲ್ ಅಂತ ಹೇಳ್ತೀವಿ. ಆವಾಗ ಅದು ಬೇರೆಯವರ ಪರ್ಫಾರ್ಮೆನ್ಸ್, ಆ ಪ್ರಶ್ನೆಗೆ ಅವರು ಹೇಗೆ ಉತ್ತರ ಕೊಟ್ಟಿರ್ತಾರೆ, ನಾನು ಹೇಗೆ ಉತ್ತರ ಕೊಟ್ಟಿರ್ತೇನೆ, ಅದೆಲ್ಲ ಕಂಪ್ಯಾರಿಸನ್ ಆಗುತ್ತೆ. ಆಗ ಕಂಪ್ಯಾರಿಸನ್ ಅಥವಾ ಕಾಂಪಿಟೇಟಿವ್ ತೆಗೆದಿದ್ದಾಗ ಒತ್ತಡ ಇನ್ನೂ ಜಾಸ್ತಿ ಆಗುತ್ತೆ. ಆದರೆ ನನಗೆ ಇಂತಿಷ್ಟು ಮಾರ್ಕ್ ತೆಗಿಬೇಕು ಅನ್ನುವಂಥ ಒಂದು ನಿರೀಕ್ಷೆ ಇದ್ದಾಗ ಆವಾಗ ಬೇರೆಯವರ ಪರ್ಫಾರ್ಮೆನ್ಸ್ ಒತ್ತಡ ಆಗೋದಿಲ್ಲ. ನಾನು ಇಷ್ಟು ಗಳಿಸಬೇಕನ್ನುವಂಥದ್ದು ಮಾತ್ರ ನನ್ನ ತಲೆಯಲ್ಲಿರ್ತದೆ. ಅಥವಾ ಪೇರೆಂಟ್ಸು ನಿರೀಕ್ಷೆ ಎಷ್ಟಿರುತ್ತೆ ಅದು ತಲೆಯಲ್ಲಿರುತ್ತೆ ಅಷ್ಟೇ ಹೊರತು ಅದನ್ನು ನಿರಾಳತೆಯನ್ನು ನಾವು ಕಂಡ್ಕೊಳ್ಬೋದು. ಯಾಕಂತ ಹೇಳಿದರೆ ಆ ನಿರೀಕ್ಷೆ ಎಷ್ಟು ಅದು ನಮ್ಮ ಕೈಯಲ್ಲಿದೆ, ಎಷ್ಟು ನಿರೀಕ್ಷೆ ಮಾಡಬೇಕು ಹೇಳಿ. ನಮ್ಮ ಕೆಪಾಸಿಟಿಗೆ ತಕ್ಕಂಥ ನಿರೀಕ್ಷೆ ಮಾಡಿದರೆ ನಮಗೆ ಅದು ಒತ್ತಡ ಆಗಿ ಪರಿಣಮಿಸೋದಿಲ್ಲ. ಓಕೆ, ಇವಾಗ ಮಕ್ಕಳು ಹೇಗೆ ಅಂದರೆ ಮನೆ ಮೊದಲ ಪಾಠಶಾಲೆ ಆದರೂ ಕೂಡ ಅವರು ಹೇಗೆ ಅಂದರೆ ಒಂದು ಶಾಲೆಗೆ ತಲುಪಿದ ತಕ್ಷಣ ಅವರು ಟೀಚರ್ ಏನು ಹೇಳ್ತಾರೆ, ಅಧ್ಯಾಪಕರು ಏನು ಹೇಳ್ತಾರೆ ಅದನ್ನೇ ಅವರು ನಂಬ್ತಾರೆ. ಸೊ ಮನೆಯಲ್ಲಿ ಕೂಡ ಅವರು ತಾಯಿ ಹೇಳಿದ್ರು ಕೂಡ ಅಧ್ಯಾಪಕರೇ ಅವರಿಗೆ ಒಂದು ಟೀಚರ್ ಆಗಿರ್ತಾರೆ, ಒಂದು ಗುರುಗಳು ಅಷ್ಟು ಇದರಲ್ಲಿ ಇರ್ತಾರೆ ಅವರು. ಹಾಗಿದ್ರೆ ಈ ಮಕ್ಕಳ ಪರೀಕ್ಷಾ ಭೀತಿಗೆ ಈ ಅಧ್ಯಾಪಕರ ಇರ್ಬೋದು, ಟೀಚರ್ಸ್ಗಳ ಪಾತ್ರದ ಬಗ್ಗೆ ಹೇಳೋದಾದ್ರೆ? ನೀವು ಹೇಳಿದ್ದು 100ಕ್ಕೆ 100 ನಿಜ. ಯಾಕಂತ ಹೇಳಿದರೆ ಮನೆಯಲ್ಲಿ ಏನು ಹೇಳಿಕೊಟ್ರು ಸಹ, ಮನೆ ಪಾಠಶಾಲೆ ಹೌದು, ಆದರೆ ತಂದೆ ತಾಯಿಗಳೇನು ಹೇಳ್ತಾರೆ ಅದು ಮಕ್ಕಳಿಗೆ ಅದು ಸರಿ ಅಂತ ಒಂದೊಂದು ಸಲ ಅನಿಸೋದಿಲ್ಲ. ಯಾಕಂದರೆ ನಮ್ಮ ಟೀಚರ್ ಹೀಗೆ ಹೇಳಿದ್ದಾರೆ, ನಮ್ಮ ಟೀಚರ್ ಹೀಗೆ ಕಲಿಸಿಕೊಟ್ಟಿದ್ದಾರೆ, ನಮ್ಮ ಟೀಚರ್ ಹೀಗೆ ಹೇಳಿದ್ದಾರೆ. ಅದು ನಾನು ನನ್ನ ಮನೆಯಲ್ಲೇ ನೋಡಿದ್ದೇನೆ. ನಾನು ನಮ್ಮ ಊರಲ್ಲಿ ಒಂದೊಂದು ಸಲ ಸಣ್ಣದಿರುವಾಗ ನನ್ನ ಅಣ್ಣನ ಮಗಳು ಕೆಲವು ಕ್ಯಾಲ್ಕುಲೇಷನ್ಸಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ನಾನದು ಸರಿಯಲ್ಲ, ಇದು ಹೀಗೆಲ್ಲ ತಪ್ಪಂತ ಹೇಳಿದರೆ, ಇಲ್ಲ ಚಿಕ್ಕಪ್ಪ, ನನಗೆ ಟೀಚರ್ ಹೇಳಿಕೊಟ್ಟದ್ದೇ ಹೀಗೆ ಅಂತ. ಆವಾಗ ನಾನು ಅದನ್ನು ಅಲ್ಲಗಳಿತಿರಲಿಲ್ಲ. ಯಾಕಂತ ಹೇಳಿದರೆ ನಾವು ಅಲ್ಲಗಳಿದ್ರೆ ಅವರಿಗೆ ಟೀಚರ್ ಮೇಲೆ ವಿಶ್ವಾಸ ಹೋಗುತ್ತೆ. ಅದು ನಾವು ಟೀಚರ್ ಹತ್ರ ಮಾತಾಡಬೇಕಷ್ಟೇ ಹೊರತು ಮಕ್ಕಳಲ್ಲಿ
ಟೀಚರಿದ್ದು ಭಾವನೆಯನ್ನು ನಾವು ಅವರು ತಪ್ಪು ಹೇಳಿಕೊಟ್ರು, ಅವರು ಹೇಳಿಕೊಟ್ಟರು ಸರಿ ಇಲ್ಲ ಅನ್ನುವಂಥದ್ದು ನಾವು ತುಂಬಿಸಬಾರ್ದು. ಯಾಕಂತ ಹೇಳಿದ್ರೆ ಟೀಚರ್ಸ್ ಹೇಳಿಕೊಟ್ಟದ್ದು ಅವರಿಗೆ ವೇದವಾಕ್ಯ. ಅದನ್ನ ಟೀಚರ್ಸ್ ಪಾತ್ರ ಕೂಡ ಹಾಗಿರುತ್ತೆ. ಅವರು ಕೂಡ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದು ಸರಿಯಾದ್ದನ್ನೇ ಹೇಳಿಕೊಟ್ರೆ ಮಕ್ಕಳು, ಯಾಕಂತ ಹೇಳಿದರೆ ಮಕ್ಕಳು ಮನೆಯವರಕ್ಕಿಂತ ಹೆಚ್ಚು ತಂದೆ ತಾಯಿಗಳ ಪೋಷಕರ ಅಥವಾ ಮನೆಯಲ್ಲಿ ಯಾರಿರ್ತಾರೆ ಅವರು ಹೇಳಿದ್ದಕ್ಕಿಂತ ಹೆಚ್ಚು ಟೀಚರ್ಸನ್ನು ನಂಬ್ತಾರೆ. ಅದು ಒಂದು ವಸ್ತುಸ್ಥಿತಿ. ಅದು ನಾನು ಬೇಕಾದ ಸಮಯದಲ್ಲಿ ಅದನ್ನು ನೋಡ್ಕೊಂಡಿದ್ದೇನೆ. ಟೀಚರ್ಸ್ ಹೇಳಿದ್ದು ಅವರಿಗೆ ಅಷ್ಟು ಕರೆಕ್ಟ್ ಅಂತ. ಹಾಗಿರುವಾಗ ಟೀಚರ್ಸ್ ಜವಾಬ್ದಾರಿ ತುಂಬ ಇರುತ್ತೆ. ಯಾಕಂತ ಹೇಳಿದರೆ ಆ ಟೀಚಿಂಗ್ ಅನ್ನುವಂಥದ್ದು ಅದೊಂದು ನೋಬಲ್ ಪ್ರೊಫೆಷನ್. ಆ ಪ್ರೊಫೆಷನ್ನಿನ ಇದರಿಂದಾಗಿ ಅವರ ಮೌಲ್ಯವೇ ಅಷ್ಟಿರುತ್ತೆ. ಆ ಮೌಲ್ಯಕ್ಕೆ ತಕ್ಕ ಹಾಗೆ ಅವರು ಟೀಚಿಂಗ್ ಮಾಡ್ತಾ ಹೋದರೆ ಖಂಡಿತ ಅವರ ಪಾತ್ರ ಸರಿಯಾಗುತ್ತೆ. ಇಲ್ಲದಿದ್ದರೆ ಎಲ್ಲಿಯೋ ಒಂದು ಎಡವಿದಾಗ ಅದು ನೆಗೆಟಿವ್ ಆಗಿ ಪರಿಣಮಿಸುತ್ತೆ. ಯಾಕಂತ ಹೇಳಿದರೆ ನಾವು ತಪ್ಪು ಬೋಧನೆ ಮಾಡಿದರೆ ಮಕ್ಕಳು ತಪ್ಪೇ ಕಲಿತಾರೆ. ಆದ್ದರಿಂದ ನಾವು ಪ್ರಿಪ್ರೇಷನ್ ಸರಿಯಾಗಿ ಮಾಡಿಕೊಂಡು ಆ್ಯಸ್ ಎ ಟೀಚರ್ ಐ ಶುಡ್ ಟೀಚ್ ಕರೆಕ್ಟ್ ಥಿಂಗ್ಸ್ ಅಂತ ಆ ಒಂದು ಧೋರಣೆ ಇಟ್ಕೊಂಡ್ರೆ ಶಿಕ್ಷಕರ ಪಾತ್ರ ತುಂಬ ಒಳ್ಳೆಯದಾಗುತ್ತೆ, ಅದು ಉಪಯೋಗ ಆಗುತ್ತೆ. ಯಾಕಂದರೆ ಮಕ್ಕಳು ಅಷ್ಟು ನಂಬ್ತಾರೆ ಟೀಚರ್ಸನ್ನು. ಎಸ್ ಡಾಕ್ಟರ್, ಅವಾಗಲೇ ಮಾತಾಡಿದಾಗ ನಾವು ಹೇಳಿದ್ವಿ, ನೀವು ಹೇಳಿದ್ರಿ ನಮಗೆ ಸ್ವಲ್ಪ ಮಟ್ಟದಲ್ಲಿ ಭೀತಿ ಇರಬೇಕು ಅಂತ. ಹಾಗಿದ್ರೆ ಇದು ಯಾವ ಮಟ್ಟಕ್ಕೆ ಹೋದರೆ ತೊಂದರೆ ಆಗತ್ತೆ ಅಂತ? ಅದು ಪ್ರತಿಯೊಬ್ಬನ ಮನೋಸ್ಥಿತಿಯನ್ನು ಹೊಂದ್ಕೊಂಡು ಹೋಗುತ್ತೆ. ಈಗ ಉದಾಹರಣೆಗೆ ನಾನು ತುಂಬ ಸೆನ್ಸಿಟಿವ್ ಇದ್ದರೆ ಸ್ವಲ್ಪ ಮಟ್ಟಿನ ಎಂಗ್ಸೈಟಿ ನನಗೆ ಬ್ಲಾಕ್ ಆಗುತ್ತೆ. ಆದರೆ ನಾನು ಸ್ವಲ್ಪ ಬೋಲ್ಡ್, ಒಳ್ಳೆ ಕರೇಜಿಯಸ್ ಪರ್ಸನ್ ಅಂತೇಳಿ ಆದರೆ ನನಗೆ ಯಾವ ಥರದ ಒಂದು ಸ್ಥಿತಿಯನ್ನು ಕೂಡ ನಾನು ಲೈಟಾಗಿ ತಗೊಂಡು ಅದನ್ನು ನಿಭಾಯಿಸ್ಕೊಳ್ಳಿಕ್ಕಾಗುತ್ತೆ. ಆವಾಗ ನನಗೆ ಈ ಪರೀಕ್ಷೆ ಭೀತಿಯೆಲ್ಲ ಹೆಚ್ಚಾಗಿ ಕಾಡುವುದಿಲ್ಲ. ಅದು ಅವರವರ ನೇಚರನ್ನು ಹೊಂದ್ಕೊಂಡು ಹೋಗುತ್ತೆ, ಅವರವರ ಪ್ರಿಪ್ರೇಷನ್ ಹೊಂದ್ಕೊಂಡು ಹೋಗುತ್ತೆ, ಅವರವರು ಏನು ನಿರೀಕ್ಷೆ ಮಾಡ್ತಾರೆ ಅದನ್ನು ಹೊಂದ್ಕೊಂಡು ಹೋಗುತ್ತೆ, ಅವರ ಹೆತ್ತವರು ಏನು ನಿರೀಕ್ಷೆ ಮಾಡ್ತಾರೆ ಇದೆಲ್ಲ ಫ್ಯಾಕ್ಟರ್ಸು ಒಟ್ಟು ಸೇರಿ ಅವರ ಆ ಒತ್ತಡದ ಒಂದು ಲಿಮಿಟೇಷನ್ಸ್ ಅದು ಬರುತ್ತೆ. ಯಾಕಂತೇಳಿದರೆ ನಾನೀಗ ಹೇಳಿದಾಗೆ ಅದೊಂದು ಇನ್ವರ್ಟೆಡ್ ಯು ಕರ್ವ್ ಇದೆಯಲ್ಲ, ಯೋಗ್ ಡಾಟ್ಸನ್ ಕರ್ವ್, ಅದು ಎಲ್ಲಿ ಬೆಂಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನುವಂಥದ್ದು ಇಂಡಿವಿಜುವಲಿಸ್ಟಿಕ್. ನಾನು ಹೇಳಿದಾಗೆ ಶುರುವಿಗೆ ಅದು ಎಂಗ್ಸೈಟಿ ಅನ್ನುವಂಥದ್ದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ, ಕರೆಕ್ಟ್. ಯಾಕಂದರೆ ನಾವು ವಿಲ್ ಬಿಕಮ್ ಮೋರ್ ಸೀರಿಯಸ್, ಮೋರ್ ಸ್ಟೂಡಿಯಸ್. ಆವಾಗ ಸಿಸ್ಟಮ್ಯಾಟಿಕ್ ಆಗಿ ತುಂಬ ಒಂದು ಎಲ್ಲ ಬೇರೆ ಕೆಲಸಗಳನ್ನೆಲ್ಲ, ಬೇರೆ ಆಟ ಇರ್ಬೋದು, ಅದಿರ್ಬೋದು, ಯಾವುದಾದ್ರು ಇರ್ಬೋದು, ಅದನ್ನೆಲ್ಲ ಎಕ್ಸ್ಟ್ರಾ ಕರಿಕ್ಯುಲರನ್ನು ಬದುಕಿಟ್ಟು ನಾವು ಕರಿಕ್ಯುಲರ್ ಅಂತ ಹೇಳಿದರೆ ಅಕಾಡೆಮಿಕ್ ಅಂದರೆ ಪಠ್ಯಪುಸ್ತಕನ ಓದ್ತೇವೆ. ಅದು ಸೀರಿಯಸ್ನೆಸ್ ಇದ್ದರೆ ಪರ್ಫಾರ್ಮೆನ್ಸ್ ವಿಲ್ ಬಿ ಬೆಟರ್. ಅದು ಎಲ್ಲಿವರೆಗೆ ಬೆಟರ್ ಅಂತ ನೀವು ಕೇಳಿದರೆ ಅದಕ್ಕೆ ಹಂತ ಉಂಟಲ್ಲ, ಅದು ಇಂಡಿವಿಜುವಲಿ ವೇರಿಯೇಷನ್ ಆಗುತ್ತೆ. ಅದು ನಾನು ತುಂಬ ಎಂಗ್ಸೈಟಿ ಪ್ರೊವೋಕಿಂಗ್ ಪರ್ಸನ್ ಆದರೆ ನನಗೆ ಅದು ಅಂದರೆ ಆ್ಯಂಕ್ಷಿಯಸ್ ಪರ್ಸನಾಲಿಟಿ, ನನ್ನ ನೇಚರೇ ಆ್ಯಂಕ್ಷಿಯಸ್ ಇದ್ದರೆ ನನ್ನ ಆ ಮಟ್ಟವೇ ಸ್ವಲ್ಪ ಎಂಗ್ಸೈಟಿ ಜಾಸ್ತಿ ಆದ ಕೂಡಲೇ ನನ್ನ ಪರ್ಫಾರ್ಮೆನ್ಸ್ ಹಾಳಾಗುತ್ತೆ. ಅದು ಹೆಚ್ಚಾಗಿ ಬರೆಯುವುದರಲ್ಲಿ ಅಷ್ಟು ಗೊತ್ತಾಗೋದಿಲ್ಲ. ಈ ಕ್ವಶನ್ ಕೇಳಿದಾಗ, ಈಗ ನಮ್ಮಲ್ಲಿ ಈ ಪ್ರೊಫೆಷನಲ್ ಕೋರ್ಸಸ್ಸಲ್ಲೇ ವೈವಾ ಓಸಿ ಅಂತ ಇರುತ್ತೆ. ಅಂದರೆ ಎಕ್ಸಾಮಿನರ್ಸ್ ಇರ್ತಾರೆ, ಅವರ ಎದುರುಗಡೆ ನಾವು ಹೀಗೆ ಕೂತ್ಕೊಳ್ತೇವೆ, ಅವರು ನಮಗೆ ಕ್ವಶನ್ಸ್ ಕೇಳ್ತಾರೆ. ಆ ಕ್ವಶನ್ನಿಗೆ ನಾವು ಉತ್ತರ ಹೇಳಬೇಕು. ಆ ಉತ್ತರ ಹೇಳುವಾಗ ನನಗೆ ಅದು ನೆನಪಿಗೆ ಬರಬೇಕು, ಮತ್ತು ಹೇಳುವ ಒಂದು ಆ ಒತ್ತಡ ಇರುತ್ತಲ್ಲ, ಅದರಿಂದಾಗಿ ಕೆಲವು ಟೈಮ್ ಗೊತ್ತಿರುತ್ತೆ, ಬಾಯಿ ಬರುವುದಿಲ್ಲ. ಆವಾಗ ಅವರು ನೋಡುವಾಗ ಅದು ಅಷ್ಟು ಜನ ನನ್ನನ್ನೇ ನೋಡ್ತಾ ಇದ್ದಾರಲ್ಲ ಅಂತ ಎಣಿಸ್ಕೊಳ್ಳುವಾಗಲೂ ನನಗೆ ಹೇಳಬೇಕಾದ್ದು ಹೇಳದೆ ಹೋಗ್ಬೋದು. ಹಾಗೆ ಅದು ಒಬ್ಬರೊಬ್ಬರ ನೇಚರನ್ನು ಹೊಂದ್ಕೊಂಡು ಹೋಗುತ್ತೆ. ಅದು ಆ ಮಟ್ಟ ಎಲ್ಲಿ ಅದು ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತಂತ ಅದು ನನಗೆ ಗೊತ್ತಿರ್ಬೋದು, ವಿಷಯ ಗೊತ್ತಿದೆ, ಬರೀಲಿಕ್ಕೆ ತೊಂದರೆ ಇಲ್ಲ, ಆದರೆ ಹೇಳಲಿಕ್ಕೆ ಆಗುವಾಗ ಅದು ಬರದೇ ಇರ್ಬೋದು. ಅಂಥದ್ದೆಲ್ಲ ಸುಮಾರು ಕಾರಣಗಳಿರುತ್ತೆ ಪರ್ಫಾರ್ಮೆನ್ಸ್ ಕಡಿಮೆ ಆಗಲಿಕ್ಕೆ. ಓಕೆ, ಎಸ್ ಡಾಕ್ಟರ್, ನೀವು ಹೇಳಿದಂತೆ ಇವಾಗ ಮನಸ್ಥಿತಿ ಅನ್ನೋದು ಎಲ್ಲದಕ್ಕೂ ಕಾರಣ ಆಗಿರುತ್ತೆ ನಮ್ಮ ಜೀವನದಲ್ಲಿ. ಪ್ರತಿಯೊಂದು ಹಂತದಲ್ಲೂ ಕೂಡ ಮನಸ್ಥಿತಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಿದ್ರೆ ಮನೆಯ ವಾತಾವರಣ ಅನ್ನೋದು ಒಂದು ಮಗುವಿನ ಭವಿಷ್ಯದ ಮೇಲೆ ಇರ್ಬೋದು, ಪರೀಕ್ಷಾ ಭೀತಿಯ ಮೇಲೆ ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತೆ? ಅದು ಬಹಳ ಮಟ್ಟಿಗೆ ಪರಿಣಾಮ ಬೀರ್ತದೆ. ಮನೆಯಲ್ಲಿ ವಾತಾವರಣ ಅನ್ನುವಂಥದ್ದು ತುಂಬ ಮುಖ್ಯ.
ಓದುವ ವಾತಾವರಣ, ಅಂದರೆ ನಾನೀಗ ಪರೀಕ್ಷೆ ಬಗ್ಗೆ ಮಾತಾಡುವ ದೃಷ್ಟಿಯಿಂದ ಹೇಳೋದಾದರೆ ಈ ಓದುವ ಒಂದು ಪೂರಕ ವಾತಾವರಣ ಇರಬೇಕು. ಮನೆಯಲ್ಲಿ ತುಂಬ ಜನ ಇದ್ದಾಗ ಸದ್ದುಗಳಿರ್ತವೆ, ತುಂಬ ಜನ ಇದ್ದಾಗ ನಾವು ಅಂದರೆ ಸಂತೆ ಆಗಿರ್ಬೋದು, ಆವಾಗ ನಮಗೆ ಕಾನ್ಸಂಟ್ರೇಷನ್ ಬರೋದಿಲ್ಲ. ವಾತಾವರಣ ತಿಳಿಯಾಗಿರಬೇಕು. ಮತ್ತು ಈ ಪೋಷಕರಿರ್ಬೋದು ಅಥವಾ ಅವರ ಅಕ್ಕ ತಮ್ಮಂದರು, ಅಣ್ಣ ತಂಗಿಯರಿರ್ಬೋದು, ಅವರೆಲ್ಲ ಈ ಓದಲಿಕ್ಕೆ ಒಂದು ಪ್ರಚೋದನೆ ಕೊಡುವಂತೆ ಒಂದು ಪಾಸಿಟಿವ್ ಸಪೋರ್ಟ್ ಇರಬೇಕು. ಅದಲ್ಲದೆ ಅವರನ್ನು ನೀನೇನು, ನಿನಗೇನು ಗೊತ್ತಿಲ್ಲ, ನೀನು ಇಷ್ಟು ಮಾರ್ಕ್ಸ್ ತೆಗೆದು ಸುಮ್ಮನೆ ವೇಸ್ಟು, ಹಾಗೆ ಹೀಗೆಲ್ಲ ನೆಗೆಟಿವ್ ಕಮೆಂಟ್ ಆದ ಕೂಡಲೇ ಅವರಿಗೆ ಕೀಳರಿಮೆ ಬರುತ್ತೆ. ಆ ಕೀಳರಿಮೆ ಬಂದಾಗ ಅವರಿಗೆ ನಿಜವಾಗಿ ಓದುವುದರಲ್ಲಿ ಕಾನ್ಸಂಟ್ರೇಷನ್ ಬರೋದಿಲ್ಲ, ಅದು ಒಂದು ವಾತಾವರಣ ಒಳ್ಳೆಯದೇ ಆಗೋದಿಲ್ಲ. ಸೊ ಮನೆಯ ವಾತಾವರಣ ಪೂರಕವಾಗಿರಬೇಕು ಓದಲಿಕ್ಕೆ. ಪರೀಕ್ಷೆ ಹತ್ತಿರ ಬಂದಾಗ ಮನೆಯಲ್ಲಿ ತಂದೆ ತಾಯಿಗಳಿರ್ಬೋದು ಅಥವಾ ಬೇರೆಯವರು ಇರ್ಬೋದು, ಅವರು ಸಮೇತ ಈ ಟಿ ವಿ ನೋಡದೆ ಅದನ್ನು ಮಕ್ಕಳಿಗೋಸ್ಕರ ಅದನ್ನು ಸ್ಯಾಕ್ರಿಫೈಸ್ ಮಾಡಿ ಅದು ಟಿ ವಿಯನ್ನು ಹಾಕದೇ ಇರೋದು, ಅಥವಾ ಮಕ್ಕಳು ಓದುವಾಗ ಹತ್ತಿರ ಕೂತ್ಕೊಳ್ಳೋದು, ಅಥವಾ ಹತ್ತಿರ ಕೂತ್ಕೊಂಡು ಅಲ್ಲೇ ಪಕ್ಕದಲ್ಲಿ ಕೂತ್ಕೊಳ್ಳಿಕ್ಕಂತಲ್ಲ, ಆಸುಪಾಸಲ್ಲಿದ್ದ ಅವರು ಏನು ಮಾಡ್ತಾರೆ ಅಂತ ಒಂದು ಅವರ ಮೇಲೆ ಗಮನ ಇಡೋದು. ಇದು ಇತ್ತೀಚಿನ ದಿನಗಳಲ್ಲಿ ತುಂಬ ಮುಖ್ಯ. ಯಾಕಂತ ಹೇಳಿದರೆ ಈ ಮೊಬೈಲ್ ಹತ್ತಿರ ಇರುತ್ತೆ, ಪುಸ್ತಕ ಕೂಡ ಹತ್ತಿರ ಇರುತ್ತೆ. ತಂದೆ ತಾಯಿ ಅಥವಾ ಯಾರಾದರೂ ಬಂದು ನೋಡುವಾಗ ಪುಸ್ತಕ ಓಪನ್ ಆಗುತ್ತೆ, ಅವರು ಆಚೆ ಹೋದ ಕೂಡಲೇ ಮೊಬೈಲ್ ಬರುತ್ತೆ. ಏನು ಮೆಸೇಜ್ ಬಂದಿದೆ, ಏನು ವಾಟ್ಸಪ್ಪಲ್ಲಿ ಏನಿದೆ ಅಥವಾ ಫೇಸ್ಬುಕ್ಕಲ್ಲಿ ಏನು ಬರುತ್ತೆ ಅಂದರೆ ಈಗ ಡಿಸ್ಟ್ರ್ಯಾಕ್ಷನ್ಸಿಗೆ ತುಂಬ ಕಾರಣಗಳಿವೆ. ಟಿ ವಿ ಇರ್ಬೋದು, ಮೊಬೈಲ್ ಇರ್ಬೋದು, ಮೀಡಿಯದ್ದು ಅದೆಲ್ಲ, ಅಥವಾ ಫೋನ್ ಇರ್ಬೋದು. ಸೊ ಡಿಸ್ಟ್ರ್ಯಾಕ್ಷನ್ಸ್ಗೆ ಹೌದು ಖಂಡಿತ ಅದೆಲ್ಲ ಮನೆಯಲ್ಲಿ ಹಿರಿಯರು ಅಥವಾ ಮನೆಯಲ್ಲಿರುವವರು ಅದನ್ನು ಗಮನಿಸಿಕೊಂಡು ಅವರಿಗೆ ಓದೊಂದು ವಾತಾವರಣ ಸೃಷ್ಟಿ ಮಾಡುವಂಥದ್ದು ತುಂಬ ಮುಖ್ಯ. ಅದು ಮನೆಯವರ ಒಂದು ಜವಾಬ್ದಾರಿ. ಓಕೆ, ಇಷ್ಟೊತ್ತು ನಾವು ಭೀತಿ ಆಗತ್ತೆ, ತೊಂದರೆ ಆಗತ್ತೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಿಂದ ಅಂತ ಹೇಳಿದ್ವಿ. ಹಾಗಿದ್ರೆ ಈ ಪರೀಕ್ಷಾ ಭೀತಿಯಿಂದ ಪರಿಣಾಮಗಳು ಏನೇನಾಗತ್ತೆ? ಪರೀಕ್ಷೆ ಭೀತಿಯ ಪರಿಣಾಮ ಫಸ್ಟ್ ಬರೋದು ಪರ್ಫಾರ್ಮೆನ್ಸ್ ಕಡಿಮೆ ಆಗೋದು. ಪರ್ಫಾರ್ಮೆನ್ಸ್ ಕಡಿಮೆ ಆಗಿ ಅವರು ನಿರೀಕ್ಷಿತ ಅಂಕ ತೆಗೆಯುವುದಿಲ್ಲ. ಆ ನಿರೀಕ್ಷಿತ ಅಂಕ ತೆಗೆದ ಕೂಡಲೇ ಏನಾಗುತ್ತೆ, ಅವರಿಗೆ ಏನೋ ರ್ಯಾಂಕ್ ಬರೋದಿಲ್ಲ. ಆಗ ಅದು ಡಿಪ್ರೆಷನಿಗೆ ಹೋಗ್ಬೋದು. ಅಥವಾ ಈ ಭೀತಿಯೇ ಅನ್ನುವಂಥದ್ದು ಒಂದು ಆ ಸ್ಟ್ರೆಸ್ಫುಲ್ ಇದು. ಯಾಕಂತ ಹೇಳಿದ್ರೆ ಈ ಎಕ್ಸಾಮಿನೇಷನ್ ಫೋಬಿಯಾ ಅಂತ ನಾವೇನು ಹೇಳ್ತೇವೆ, ಅದು ಒಂದು ಕಂಡೀಷನ್. ಫೋಬಿಯಾ ಅದು ನಮ್ಮ ಮಾನಸಿಕ ಇದರಲ್ಲಿ ಹೇಳೋದಾದರೆ ಅದು ಒಂದು ಕಾಯಿಲೆ ಅಂತ ಹೇಳ್ತೇವೆ. ಆದರೆ ಇದು ಸಾಧಾರಣವಾಗಿ ನಾವು ನೋಡುವಂಥದ್ದು ಮಕ್ಕಳಲ್ಲಿ ಫೋಬಿಯಾ ಮಟ್ಟಕ್ಕೆ ಹೋಗದಿದ್ದರೂ ಕೂಡ ಅವರಲ್ಲಿ ಒಂದು ಪರ್ಫಾರ್ಮೆನ್ಸ್ ಎಂಗ್ಸೈಟಿ ಇರುತ್ತೆ. ಈ ಎಂಗ್ಸೈಟಿಲಿ ಏನಾಗುತ್ತೆ ಅಂತ ಹೇಳಿದರೆ ಅವರಿಗೆ ಇದು ಎದೆ ಬಡಬಡ ಆಗುವಂಥದ್ದು. ಈಗ ಸಾಧಾರಣ ನನಗೇನಾದರೂ ಸಡನ್ ಕ್ವಶನ್ ಕೇಳಿದರೆ ಹೇಳಲಿಕ್ಕೆ ಆಗದೇ ಇದ್ದಾಗ ಏನಾಗುತ್ತೆ, ಟೀಚರ್ ಕ್ವಶನ್ ಕೇಳೋ ಮುಂಚೆ ಇಲ್ಲಿ ಎದೆ ಬಡಬಡ ಸ್ಟಾರ್ಟ್ ಆಗುತ್ತೆ, ಕೈಕಾಲೆಲ್ಲ ನಡ್ಕ ಬರ್ತದೆ, ಬೆವರ್ತದೆ, ಮತ್ತು ಗಂಟಲೆಲ್ಲ ಆರ್ತದೆ. ಸೊ ಅದು ಎಂಗ್ಸೈಟಿ ಸಿಂಪ್ಟಮ್ಸ್. ಸೊ ಈ ಪರಿಣಾಮ ಎಂಗ್ಸೈಟಿ ಆಗ್ಬೋದು, ಅಥವಾ ಫೋಬಿಯಾ ಆಗ್ಬೋದು, ಅಥವಾ ಅದರಿಂದಾಗಿ ಈಗಾಗಲೇ ಹೇಳಿದಾಗೆ ಡಿಪ್ರೆಷನಿಗೆ ಹೋಗ್ಬೋದು. ಈಗ ನಿರೀಕ್ಷೆಗೆ ತಕ್ಕ ಒಂದು ಫಲಿತಾಂಶ ಬರೆದಿದ್ದ ಕೂಡಲೇ ನಿರಾಶೆ ಆಗುತ್ತೆ. ಆ ನಿರಾಶೆ ಜಾಸ್ತಿ ಆದರೆ ಅವರಿಗೆ ಕೀಳರಿಮೆ ಜಾಸ್ತಿ ಆಗಿ, ಅಯ್ಯೋ ನಾನು ಇಷ್ಟು ಮಾರ್ಕ್ ತೆಗೆದು ಎಲ್ಲ ಪ್ರಯೋಜನ ಇಲ್ಲಲ್ಲ, ಸಿಕ್ಕಲಿಲ್ಲಲ್ಲ, ನಾನು ಯೂಸ್ಲೆಸ್, ನಾನು ವರ್ತ್ಲೆಸ್, ಮನೆಯವರೆಲ್ಲ ಎಂತ ಹೇಳ್ತಾರೆ, ಫ್ರೆಂಡ್ಸ್ ಎಲ್ಲ ಏನು ಎಣಿಸ್ಕೊಳ್ತಾರೆ, ಇದಕ್ಕಿಂತ ನಾನು ಇದು ನನ್ನ ಮರ್ಯಾದೆ ಪ್ರಶ್ನೆ, ನಮ್ಮ ತಂದೆ ತಾಯಿಯ ಮರ್ಯಾದೆ ಪ್ರಶ್ನೆ, ನಾನು ಎಷ್ಟು ಒಂದು ಇದು ಮಾಡಿದೆ, ಅವಮಾನ ಅವರಿಗೆಲ್ಲ ಸಹಿಸ್ಲಿಕ್ಕೆ ಆಗಲಿಕ್ಕಿಲ್ಲ, ನನಗೂ ಸಹಿಸ್ಲಿಕ್ಕೆ ಆಗಲಿಕ್ಕಿಲ್ಲ ಅಂಥೇಳಿ ಎಷ್ಟೋ ಜನ ಸೆಲ್ಫ್ ಹಾರ್ಮ್, ಡೆಲಿಬ್ರೇಟ್ ಸೆಲ್ಫ್ ಹಾರ್ಮ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾರೆ, ಕಟ್ಟು ಮಾಡ್ಕೊಳ್ಳಿಕ್ಕೆ ಹೋಗ್ತಾರೆ, ನೇಣು ಹಾಕ್ಕೊಳ್ಳಿಕ್ಕೆ ಹೋಗ್ತಾರೆ, ಅಥವಾ ರೈಲ್ವೆ ಟ್ರ್ಯಾಕಲ್ಲಿ ಬೀಳಲಿಕ್ಕೆ ಹೋಗ್ತಾರೆ, ಬಾವಿಯಲ್ಲಿ ಬೀಳಲಿಕ್ಕೆ ಹೋಗ್ತಾರೆ, ಅಂದರೆ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾರೆ. ಅದು ತೀವ್ರ ಒಂದು ಪರಿಣಾಮದ ಒಂದು ಇದು. ಇದೆಲ್ಲ ಪ್ರಿವೆಂಟಬಲ್. ಸರಿಯಾದ ನಾವೊಂದು ಜಾಗ್ರತೆ ಮಾಡಿದರೆ ಇದೆಲ್ಲ ಪ್ರಿವೆಂಟಬಲ್. ಆದ್ದರಿಂದ ಈ ಪರಿಣಾಮ ಅನ್ನುವಂಥದ್ದು, ಪರೀಕ್ಷೆ ಅನ್ನುವಂಥದ್ದು ಆ ಭೀತಿ ಹುಟ್ಟಿಸ್ತದೆ. ಆ ಭೀತಿಯಿಂದಾಗಿ ಖಿನ್ನತೆ ಆಗ್ಬೋದು, ಖಿನ್ನತೆಯಿಂದ ಆತ್ಮಹತ್ಯೆವರೆಗೂ ಹೋಗ್ಬೋದು. ಸೊ ಪರಿಣಾಮ ತುಂಬ ಮಟ್ಟಿಗೆ
ಆಗುತ್ತೆ ಖಂಡಿತ. Okay. ನೀವು ಫೋಬಿಯಾ ಅಂತ ಹೇಳಿದ್ರಿ, ಹಾಗಿದ್ರೆ ಈ ಪರೀಕ್ಷಾ ಭೀತಿ ಅನ್ನೋದು ಕೂಡ ಒಂದು ಕಾಯಿಲೆಯಾ ಹೇಗೆ ಅಂತ? ಅದೇ ಇದೊಂದು ನಾವು ಹೇಗೆ ಅದನ್ನು ತಗೊಳ್ತೇವೆ ಅಂತ ಹೇಳಿದರೆ, ಒಂದು ಪ್ರಮಾಣ ಮೀರಿ ಹೋದರೆ, ಈಗ ನಮ್ಮ ಒಂದು ಮಾನಸಿಕ ಕಾಯಿಲೆಗಳ ಒಂದು ರೀತಿಯೇ ಹಾಗೆ, ಯಾವುದೇ ಒಂದು ಸಿಂಪ್ಟಮ್ ಇರಲಿ, ಅದು ಆ ಸಿಂಪ್ಟಮ್ ಅನ್ನುವಂಥದ್ದು ನ್ಯಾಚುರಲಿ ನಾವು ನಮ್ಮಲ್ಲಿ ಇರುವಂಥ ಸಿಂಪ್ಟಮೇ, ಅದೇನೇನು ಹೊರಗಿಂದ ಏನು ಬರುವಂಥದ್ದಲ್ಲ. ಹೆದರಿಕೆ, ಯಾರಿಗೆ ಹೆದರಿಕೆ ಇರುವುದಿಲ್ಲ? ಎಲ್ಲರಿಗೂ ಹೆದರಿಕೆ ಇರ್ತದೆ. ಮತ್ತು ಸಂತೋಷ ಎಲ್ಲರಿಗೂ ಇರ್ತದೆ, ಖಿನ್ನತೆ ಎಲ್ಲರಿಗೂ ಇರ್ತದೆ ಸ್ವಲ್ಪ ಮಟ್ಟಿಗೆ. ಅದು ಆ ಒಂದು ಲೆವೆಲ್ ಮೀರಿ ಹೋದರೆ, ಒಂದು ಮಟ್ಟ ಮೀರಿ ಹೋದರೆ, ಅದಕ್ಕೆ ಒಂದು ನನ್ನ ದೈನಂದಿನ ಕೆಲಸಗಳು ಈ ಹೆದರಿಕೆಯಿಂದಾಗಿ ತೊಂದರೆ ಆಗ್ತದೆ, ನನಗೇನು ಮಾಡಲಿಕ್ಕುಂಟು ಅದು ಮಾಡಲಿಕ್ಕೆ ಆಗೋದಿಲ್ಲ, ಅಥವಾ ಇದರಿಂದಾಗಿ ನನ್ನ ದೇಹದ ಮೇಲೆ ಅಥವಾ ಏನೋ ಒಂದು ಸಿಂಪ್ಟಮ್ ಬಂದು ಎಫೆಕ್ಟ್ ಆಗುತ್ತೆ ಅಂತ ಆ ಪರಿಸ್ಥಿತಿ ಬಂದಾಗ ಮಾತ್ರ ನಾವು ಅದನ್ನು ಕಾಯಿಲೆ ಅಂತ ಹೇಳ್ತೇವೆ. ಮತ್ತು ಒಂದೆರಡು ದಿವಸ ಇದ್ದರೆ ಅದನ್ನೇನು ಕಾಯಿಲೆ ಅಂತ ಹೇಳಲ್ಲ. ಉದಾಹರಣೆಗೆ ಖಿನ್ನತೆ ಇರ್ಬೋದು, ಅಥವಾ ಈ ಉದ್ವೇಗ, ಆಂಗ್ಸೈಟಿ ಇರ್ಬೋದು, ನಿರಂತರ ತುಂಬ ಸಮಯ ಫಾರ್ ಎ ಲಾಂಗ್ ಟೈಮ್ ಅದರಲ್ಲೇ ಗುಂಗಲ್ಲಿದ್ದರೆ ಅದಕ್ಕೆ ನಾವು ಕಾಯಿಲೆ ಅಂತ ಹೇಳ್ತೇವೆ. ಸೊ ಡ್ಯೂರೇಷನ್ ವೈಸ್ ಮತ್ತು ಇಂಟೆನ್ಸಿಟಿ ವೈಸ್ ಇದು ಎರಡು ಕೂಡ ಜಾಸ್ತಿ ಆಗಿದ್ದರೆ ಮಾತ್ರ ನಾವು ಕಾಯಿಲೆ ಅಂತ ಹೇಳ್ತೇವೆ. ಇಲ್ಲದಿದ್ದರೆ ಅದನ್ನು ನಮ್ಮ ನಾರ್ಮಲ್ ಎಕ್ಸ್ಪೀರಿಯನ್ಸ್ ಕೂಡ ಇಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಎ ನಾರ್ಮಲ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ಈಗಾಗಲೇ ಹೇಳಿದಾಗೆ ಪರೀಕ್ಷೆ ಭೀತಿ ಸ್ವಲ್ಪ ಮಟ್ಟಿಗೆ ಅದು ಕಾಮನ್, ನಾರ್ಮಲ್, ಬರಬೇಕು, ಇರಬೇಕು. ಎದೆ ಬಡಬಡ ಆಗೋದು, ಹೆದರಿಕೆ ಆಗೋದು, ನಾವೆಲ್ಲ ಅದನ್ನೆಲ್ಲ ಅನುಭವಿಸಿದ್ದೇವೆ ಸಣ್ಣದರಲ್ಲಿರುವಾಗ. ಇದೆಲ್ಲ ಕಾಮನ್, ನಾವೆಲ್ಲ ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಆಗಿ ಅದನ್ನು ಮೆಟ್ಟಿ ನಿಂತು ಅದನ್ನು ಚಾಲೆಂಜ್ ಆಗಿ ತಗೊಂಡು ಮುಂದೆ ಹೋಗುವಂಥದ್ದು ಬೇಕು. ಇಲ್ಲದಿದ್ದರೆ ಇದು ಪ್ರತಿಯೊಂದು ಸಿಂಪ್ಟಮ್ ನಾವು ಏನು ನಮ್ಮ ಮಾನಸಿಕ ಸೈಕಾಲಜಿ ಫೀಲ್ಡಲ್ಲಿ ನೋಡ್ತೇವೆ, ದಟ್ ಕ್ಯಾನ್ ಬಿ ಅ ನಾರ್ಮಲ್ ನ್ಯಾಚುರಲ್ ಸಿಂಪ್ಟಮ್ ಆಫ್ ಎನಿಬಡಿ. ಹಾಗಿದ್ರೆ ಇದು ಸಾಮಾನ್ಯ ಆದರೆ ಮನೋವೈದ್ಯರನ್ನ ಯಾವಾಗ ಕಾಣಬೇಕು, ಯಾಕೆ ಕಾಣಬೇಕು ಅಂತ? ಇದೊಂದು ಚಾಲೆಂಜಿಂಗ್ ಪ್ರಶ್ನೆ ಕೇಳಿದಿರಿ. ಮನೋವೈದ್ಯರನ್ನು ಅಥವಾ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ ಯಾವಾಗ ಕಾಣಬೇಕು ಅಂತ. ಇದು ಈಗಾಗಲೇ ಹೇಳಿದಾಗೆ ಮನೆಯಲ್ಲಿಯೇ ಇದನ್ನೆಲ್ಲ ನಾವು ವಾತಾವರಣ ತಿಳಿಯಾದರೆ, ಈಗ ನನ್ನ ಮಗುವಿನ ಕೆಪ್ಯಾಸಿಟಿ ಎಷ್ಟು, ಅದು ಇದರಿಂದ ಇಷ್ಟೇ ನಿರೀಕ್ಷೆ ಮಾಡೋದು ಅಂತೇಳಿ ಹೆತ್ತವರಿಗೆ ಪ್ರಜ್ಞೆ ಇದ್ದು ಅವರೇನು ಒತ್ತಡ ಹಾಕದೇ ಇದ್ದರೆ ಅಲ್ಲೇ ಸುಧಾರಣೆ ಆಗ್ತದೆ. ಮತ್ತು ಆ ಮಗುವಿಗೆ ಸ್ವಲ್ಪ ಇದು ಎನ್ಕರೇಜಿಂಗ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿ ಅವರಿಗೆ ಒಂದು ಪ್ರೇರಣೆ ಕೊಡುವಂಥ ಒಂದು ಓದಲಿಕ್ಕೆ ಒಂದು ಸಹಾಯ ಮಾಡುವಂಥ ಒಂದು ಸಪೋರ್ಟ್ ಸಿಸ್ಟಮ್ ಕೊಟ್ಟರೆ ಅದೇ ಸಾಕಾಗುತ್ತೆ. ಅದು ಅಲ್ಲದೆ ಅವರ ಫ್ರೆಂಡ್ಸ್ ಇರ್ಬೋದು, ಅವರ ಟೀಚರ್ಸ್ ಇರ್ಬೋದು. ಈಗ ಸ್ಕೂಲಲ್ಲಿ ಆದರೆ ಈ ಎಂಗ್ಸೈಟಿ ಜಾಸ್ತಿ ಇದ್ದಾಗ ಅಥವಾ ಫೋಬಿಯಾ ಅಂತ ಅನಿಸುವಾಗ ಟೀಚರ್ಸ್ ಆಗಲಿ, ಪ್ರಥಮವಾಗಿ ಟೀಚರ್ಸ್ ಅಲ್ಲದೆ ಕೂಡ ಪ್ರತಿಯೊಂದು ಸ್ಕೂಲಲ್ಲಿ ಈಗ ಸ್ಕೂಲ್ ಕೌನ್ಸಿಲರ್ಸ್ ಅಂತ ಇರ್ತಾರೆ. ಸೊ ಅವರನ್ನೆಲ್ಲ ಅಪ್ರೋಚ್ ಆಗ್ಬೋದು. ಅಥವಾ ಫ್ರೆಂಡ್ಸಲ್ಲಿ ಒಟ್ಟು ನನಗೆ ಹೀಗಾಗುತ್ತೆ, ಇದು ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಕೆಲವರು ಕಂಬೈನ್ಡ್ ಸ್ಟಡೀಸ್ ಮಾಡ್ತಾರೆ, ಅಲ್ಲಿ ಡಿಸ್ಕಸ್ ಮಾಡ್ತಾರೆ, ಅದು ಕೂಡ ಆಗುತ್ತೆ. ಅದು ಯಾವುದು ವರ್ಕೌಟ್ ಆಗದಿದ್ದರೆ, ಅವರ ಆಂಗ್ಸೈಟಿ ಜಾಸ್ತಿಯಾಗಿ ಒಂದು ಲೆವೆಲ್ ಮೀರಿ ಹೋದರೆ ಆವಾಗ ಮನೋವೈದ್ಯರನ್ನು ಅಥವಾ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಲ ಕೌನ್ಸಿಲಿಂಗ್ಗೋಸ್ಕರವಾಗಿ ಅಥವಾ ಆ ಲೆವೆಲಲ್ಲಿ ಕರ್ಕೊಂಡು ಬರಬೇಕಾಗತ್ತೆ. ಇನ್ನು ಪರೀಕ್ಷೆ ಅನ್ನೋದೊಂದು ಭಯನೇ ಸ್ವಲ್ಪ ಮಟ್ಟಿಗೆ ಇರುತ್ತೆ. ಇದು ಜಾಸ್ತಿ ಆದರೆ, ಭೀತಿಗಳು ಜಾಸ್ತಿ ಆದರೆ ಏನು ಮಾಡಬೇಕು ಆ ಟೈಮ್ನಲ್ಲಿ? ಇದು ಪ್ರಥಮವಾಗಿ ನಾವು ಅದನ್ನು ಐಡೆಂಟಿಫೈ ಮಾಡಬೇಕು, ಈ ಥರ ಇದೆ ಅಂತ. ಇದು ಜಾಸ್ತಿ ಒಂದು ಲೆವೆಲ್ ಮೀರಿ ಹೋದರೆ ಅದನ್ನು ಗುರುತಿಸುವಂಥದ್ದು ತುಂಬ ಮುಖ್ಯ. ನನ್ನ ಮಗುವಿಗೆ ಈ ಥರ ಸಮಸ್ಯೆ ಉಂಟು, ನಮ್ಮ ವಿದ್ಯಾರ್ಥಿಗೆ ಟೀಚರ್ಸ್ ಅವರಿಗೆ ಗೊತ್ತಾಗ್ತದೆ, ಅವರ ಅಬ್ಸರ್ವೇಷನ್ಸಲ್ಲಿ ಅವರಿಗೆ ಗೊತ್ತಾಗುತ್ತೆ, ಈ ಹುಡುಗ ತುಂಬ ಆಂಗ್ಸೈಟಿ ಇರುವಂಥ ಹುಡುಗ, ಇವನು ತುಂಬ ಸೆನ್ಸಿಟಿವ್, ಇವನು ಹೀಗೆ. ಬೇರೆ ಬೇರೆ ವೆರೈಟೀಸ್ ಆಫ್ ಚಿಲ್ಡ್ರನ್ ಆರ್ ದೇರ್. ಅವರಿಗೆ ಗೊತ್ತಾಗುತ್ತೆ ಯಾವ ಮಗು ಹೇಗೆ ಅಂತ. ಯಾಕಂತ ಹೇಳಿದರೆ ಅವರು ಇಡೀ ವರ್ಷ ತಿಂಗಳುಗಟ್ಟಲೆ
ಇಡೀ ವರ್ಷ ಕ್ಲಾಸ್ ಟೀಚರ್ ಆಗಿ ಅಥವಾ ಸಬ್ಜೆಕ್ಟ್ ಟೀಚರ್ ಆಗಿ ಅವ್ರು ನೋಡ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಏನೋ ಒಂದು ಬದಲಾವಣೆ ಬಂದಿದೆ ಅವನಲ್ಲಿ, ಒಂದು ಮುಂಚಿನ ಹಾಗೆ ಓದ್ತಾ ಇಲ್ಲ, ಈಗ ಒಂದು ಖಿನ್ನತೆ ಇರ್ಬೋದು ಅಥವಾ ಎಂಗ್ಸೈಟಿ ಇರ್ಬೋದು, ಏನೇ ಒಂದು ಅವನ ಸೈಕಲಾಜಿಕಲ್ ಸ್ಟೇಟಸಲ್ಲಿ ಬದಲಾವಣೆ ಕಂಡುಕೊಳ್ಳುವಂಥದ್ದು ಐಡೆಂಟಿಫೈ ಮಾಡೋದು ಮುಖ್ಯ. ಐಡೆಂಟಿಫೈ ಮಾಡೋದು ಅಂತ ಹೇಳಿದರೆ ಪ್ರತಿಯೊಂದು ಚೇಂಜ್ ಬಂದ ಕೂಡಲೇ ಅದನ್ನೊಂದು ದೊಡ್ಡ ವಿಷಯ ಮಾಡೋದಲ್ಲ, ನಾವು ಹೆಚ್ಚು ಗಮನ ಕೊಡಬೇಕು. ವಿ ಶುಡ್ ಬಿ ಮೋರ್ ಅಟೆಂಟಿವ್ ಸೊ ದ್ಯಾಟ್ ವಿ ಕ್ಯಾನ್ ಪಿಕಪ್ ದೋಸ್ ಥಿಂಗ್ಸ್ ಎಟ್ ದ ಅರ್ಲಿ ಪಿಕಪ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾಕಂತ ಹೇಳಿದರೆ ಅದನ್ನು ಹಾಗೆ ಬಿಟ್ಟರೆ ಅದು ನಾನು ಈಗಾಗಲೇ ಹೇಳಿದಾಗೆ ಆ ಫೋಬಿಯಾ ಇದ್ದದ್ದು ಎಂಗ್ಸೈಟಿ ಜಾಸ್ತಿಯಾಗಿ, ಒತ್ತಡ ಜಾಸ್ತಿಯಾಗಿ ಖಿನ್ನತೆಗೆ ಹೋಗುತ್ತೆ, ಖಿನ್ನತೆಯಿಂದ ಆತ್ಮಹತ್ಯೆಗೆ ಹೋಗುವಂಥ ಒಂದು ಪರಿಸ್ಥಿತಿಯೆಲ್ಲ ಆ ಥರದ್ದೆಲ್ಲ ನಾವು ನೋಡ್ತಾ ಇರೋ ಕಾರಣ ಅದೆಲ್ಲ ಪ್ರಿವೆಂಟೇಬಲ್. ಅಂದರೆ ಪರೀಕ್ಷೆ ಭೀತಿ ಈಗ ಖಿನ್ನತೆಗೆ ಕೂಡ ಹೋಗ್ಬೋದು. ಹೌದು, ಖಂಡಿತ. ಆ ಪರೀಕ್ಷೆ ಭೀತಿ ಅದು ಅವರ ಮನಸ್ಸಿನ ಒಳಗೆ ಯಾವ ಥರದ ಒಂದು ಪರಿಣಾಮ ಬೀಳ್ತದೆ ಅದನ್ನು ಹೇಳಲಿಕ್ಕೆ ಕಷ್ಟ. ಪ್ರತಿಯೊಬ್ಬರಲ್ಲಿಯೂ ಕೂಡ ಇದೇ ಥರ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವು ವಿದ್ಯಾರ್ಥಿಗಳಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಪರೀಕ್ಷೆ ಭೀತಿ ಜಾಸ್ತಿ ಆದಾಗ ಅದು ದೇಹದಲ್ಲಿ ಕಾಣಿಸ್ಕೊಳ್ಳುತ್ತೆ. ದೇಹದಲ್ಲಿ ಕಾಣಿಸ್ಕೊಳ್ಳುವಾಗ ಅವರಿಗೆ ತಲೆನೋವು ಬರೋದು, ಹೊಟ್ಟೆ ನೋವು ಬರೋದು, ವಾಂತಿ ಬರೋದು. ಉದಾಹರಣೆಗೆ ಈಗ ಪರೀಕ್ಷೆಯ ಮುಂಚಿನ ಕೆಲವು ದಿನಗಳಲ್ಲಿ ವಿದ್ಯಾರ್ಥಿಗೆ ತಾನು ಓದಿದ್ದು ಸಾಕಾಗಲಿಲ್ಲ, ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಆ ಪೋರ್ಷನ್ ಓದಲಿಲ್ಲ, ಈ ಸಬ್ಜೆಕ್ಟ್ ಓದಲಿಲ್ಲ, ಇಂಗ್ಲೀಷ್ ಕಷ್ಟ ಆಗುತ್ತೆ, ಮ್ಯಾಥಮೆಟಿಕ್ಸ್ ಕಷ್ಟ ಆಗುತ್ತೆ, ಮ್ಯಾಥಮೆಟಿಕ್ಸ್ ಗೊತ್ತಾಗೋದಿಲ್ಲ, ಕೆಮಿಸ್ಟ್ರಿದು ಫಾರ್ಮುಲಾ ಮನಸ್ಸಿಗೆ ನೆನಪಿಗೆ ಬರೋದಿಲ್ಲ ಅಂತ ಅದು ಒಂದೇ ಸಲ ಎಲ್ಲ ಒಟ್ಟಿಗೆ ತಲೆಗೆ ಬಂದಾಗ ಅವ್ರಿಗೆ ಎಂಗ್ಸೈಟಿ. ಆ ಎಂಗ್ಸೈಟಿ ಒಂದು ಸೈಕಲಾಜಿಕಲಿ ಕೂಡ ನಮಗೆ ಕಾಣ್ತದೆ. ಎದೆಬಡಬಡ ಆಗೋದು, ಕೈಕಾಲಲ್ಲಿ ನಡುಗೋದು, ಅಥವಾ ಕಾನ್ಸಂಟ್ರೇಷನ್ ಇಲ್ಲದೆ ಇರೋದು, ನಿದ್ದೆ ಬರದೇ ಇರೋದು, ಅದೆಲ್ಲ ಒಂದು ಥರದ ಸಿಂಪ್ಟಮ್ಸ್. ಆದರೆ ದೈಹಿಕವಾಗಿ ಕೂಡ ನಾವು ಕಾಣ್ತೇವೆ. ಎಕ್ಸಾಮಿನೇಷನ್ ಹಾಲಿಗೆ ಹೋಗೋ ಮುಂಚೆ ವಾಂತಿ ಬರೋದು, ಯಾಕಂತ ಹೇಳಿದರೆ ಮುಂಚಿನ ದಿವಸ ಸರಿ ನಿದ್ರೆ ಮಾಡಿರೋದಿಲ್ಲ, ಮುಂಚಿನ ದಿವಸ ಸರಿ ಊಟ ಮಾಡಿರೋದಿಲ್ಲ, ಬೆಳಿಗ್ಗೆ ಏನು ಬೇಕು ಅದನ್ನು ತಗೊಂಡಿರೋದಿಲ್ಲ. ಸೊ ನ್ಯಾಚುರಲಿ ದೇ ವಿಲ್ ಬಿ ಹ್ಯಾವಿಂಗ್ ಸಮ್ ಸೊಮ್ಯಾಟಿಕ್ ಸಿಂಪ್ಟಮ್ಸ್. ಅಂದರೆ ವಾಂತಿ ಬರೋದು ಮೋಸ್ಟ್ ಕಾಮನ್, ಹೊಟ್ಟೆ ನೋವು ಮತ್ತು ನಾಸಿಯಾ ಮತ್ತು ವೀಕ್ನೆಸ್ ಆಗೋದು. ಮತ್ತು ಇನ್ನೊಂದು ಕಾಮನ್ ಸಿಂಪ್ಟಮ್ ಈಗಾಗಲೇ ಹೇಳಿದಾಗೆ ಮರ್ತೋಗೋದು. ನನ್ನ ಮಗ ಇಷ್ಟು ಓದಿದಾನೆ, ಇಷ್ಟು ಇದ್ದೇನೆ, ಆದರೆ ಅವನಿಗೆ ಏನು ನೆನಪಿರೋದಿಲ್ಲ ಡಾಕ್ಟ್ರೇ, ಅವನಿಗೆ ಏನಾದರೂ ಒಂದು ನೆನಪಿಗೆ ಎಂತಾದರೂ ಮಾಡಿ ಅಂತ. ಆ್ಯಕ್ಚುಲಿ ನೆನಪಿನ ಕೇಂದ್ರಕ್ಕೆ ಅಥವಾ ಮೆದುಳಿಗೆ ಏನು ತೊಂದರೆ ಆಗಿರೋದಿಲ್ಲ. ಅವರು ಹೇಳಿ ಏನೊಂದು ಟೀನೇಜರ್ಸ್ ಇರ್ತಾರೆ, ಅವರಿಗೇನು ಇಳಿಪ್ರಾಯದ ಹಾಗೆ ಮೆದುಳೇನು ಶ್ರಿಂಕಿಂಗ್ ಆಗೋದಿಲ್ಲ, ಅವರ ಮೆಮೊರಿ ಲಾಸ್ ಏನಾಗಿರೋದಿಲ್ಲ. ಅವರಿಗೆ ಪರೀಕ್ಷೆ ಒತ್ತಡದಿಂದ, ಪರೀಕ್ಷೆ ಭೀತಿಯಿಂದಾಗಿ ಅವರಿಗೆ ನೆನಪು ಕಾನ್ಸಂಟ್ರೇಷನ್ನೆಲ್ಲ ಇರೋದಿಲ್ಲ, ಅಟೆನ್ಷನ್ ಕಾನ್ಸಂಟ್ರೇಷನ್ ಇಲ್ಲದೇ ಇದ್ದರೆ ಅದು ರಿಜಿಸ್ಟ್ರೇಷನ್ ಆಗೋದಿಲ್ಲ. ರಿಜಿಸ್ಟ್ರೇಷನ್ ಆಗದೇ ಇದ್ದರೆ ರಿಟೆನ್ಷನ್ ಇರೋದಿಲ್ಲ. ರಿಟೆನ್ಷನ್ ಇಲ್ಲದೆ ಮತ್ತು ರಿಕಾಲಿಂಗ್ ಹೇಗಾಗುತ್ತೆ? ಅದರಿಂದ ಈ ಒಂದು ಮೆಮೊರಿ ಲಾಸ್ ಅನ್ನುವಂಥದ್ದು, ಫರ್ಗೆಟ್ಫುಲ್ನೆಸ್ ಅನ್ನುವಂಥದ್ದು ಅದು ಟೆಂಪರರಿ ಮತ್ತು ತಾತ್ಕಾಲಿಕ. ಅದು ಕೆಲವು ಮಕ್ಕಳಲ್ಲಿ ಹಾಗೆ ಸಹ ಕಾಣ್ತೇವೆ ನಾವು. ಸೊ ಇದೆಲ್ಲ ಒಂದು ಸಿಂಪ್ಟಮ್ಸ್ ಇಂದ ನಮ್ಮ ಹತ್ರ ಬರ್ತಾರೆ ಈ ಒಂದು ಪರೀಕ್ಷಾ ಕಾಲದ ಟೈಮಲ್ಲಿ. ಅದನ್ನು ಐಡೆಂಟಿಫೈ, ಅದು ಪೇರೆಂಟ್ಸ್ ಇರ್ಬೋದು, ಅಥವಾ ಸ್ಕೂಲ್ ಟೀಚರ್ಸ್ ಇರ್ಬೋದು, ಅಥವಾ ಅವರ ಸಂಬಂಧಿಕರಿರ್ಬೋದು, ಅವರು ಐಡೆಂಟಿಫೈ ಮಾಡಿ ಅದನ್ನು ಹೀಗಿದೆ, ಇವನಿಗೆ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕು ಅನ್ನುವಂಥದ್ದು ನಮ್ಮಲ್ಲಿ ಒಂದು ಪ್ರಜ್ಞೆ ಬರಬೇಕು. ಅದು ಮುಖ್ಯ. ಇನ್ನು ಕೆಲವು ಹೇಗೆ ಅಂದರೆ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಪರೀಕ್ಷಾ ಮುಂಚಿನ ದಿನ ಸಾಕಷ್ಟು ಓದ್ತಾರೆ, ನಿದ್ದೆಗೆಟ್ಟು ಓದ್ತಾರೆ. ಇದು ಎಷ್ಟು ಸರಿ ಅಂತ? ಯಾಕಂದರೆ ಬಾಲ್ಯದಲ್ಲಿ ನಾವು ಕೂಡ ಆಲ್ಮೋಸ್ಟ್ ಹಾಗೇನೆ ಮಾಡ್ತಾ ಇದ್ವಿ. ಸೊ ಇದು ಎಷ್ಟು ಸರಿ ಅಂತ? ಇದು ಸಣ್ಣ ಕ್ಲಾಸಲ್ಲೆಲ್ಲ ಆಗ್ತದೆ ಮೇಡಮ್. ಸಣ್ಣ ಕ್ಲಾಸಲ್ಲಿ ಪೋರ್ಷನ್ಸ್ ಎಲ್ಲ ಕಡಿಮೆ ಇರುತ್ತೆ, ಎಲ್ಲ ಓದ್ಕೊಂಡು ಹೋಗ್ಬೋದು. ದೊಡ್ಡ ಕ್ಲಾಸಿಗೆ ಹೋಗ್ತಾ ಇದ್ದ ಹಾಗೆ ಪೋರ್ಷನ್ಸ್ ಜಾಸ್ತಿ ಇರುತ್ತೆ, ಎಲ್ಲದನ್ನು ಕವರ್ ಮುಂಚಿನ ದಿವಸ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರನೇ ಹೇಳೋದು, ಪ್ರತಿಯೊಂದು ಪರೀಕ್ಷೆ ಆದಮೇಲೆ ರ್ಯಾಂಕ್ ಬಂದ ವಿದ್ಯಾರ್ಥಿಗಳು ಏನು ಹೇಳ್ತಾರೆ, ನಾನು ಪ್ರತಿ ದಿವಸ ಆ ದಿವಸದ ಪಾಠವನ್ನು ನಾನು ಆ ದಿವಸ ಓದಿ ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ತಾಯಿದ್ದೆ, ಹಾಗಾಗಿ ನನಗೆ ಹೆಚ್ಚು ಅಂಕ ಗಳಿಸ್ಲಿಕ್ಕೆ ಸಾಧ್ಯ ಆಯಿತು ಅಂತ ಸಾಧಾರಣ ನಾನು ನೋಡ್ತೇನೆ ಕಮೆಂಟ್ಸ್. ಅವರನ್ನು ರ್ಯಾಂಕ್ ಬಂದ ಕೂಡಲೇ ಇಂಟರ್ವ್ಯೂ ಮಾಡ್ತಾರಲ್ಲ, ಹೆಚ್ಚಿನವರು ಇದು ಹೇಗೆ ಸಾಧ್ಯ ನಿಮಗೆ ರ್ಯಾಂಕ್ ತೆಗಿಲಿಕ್ಕೆ ಅಂತ ಹೇಳಿದಾಗ ಹೆಚ್ಚಿನವರು ಹೇಳೋದು, ನಾನು ಡಿಸಿಪ್ಲೈನ್ಡ್
ಸ್ಟಡಿ ಮಾಡ್ತಿದ್ದೆ. ನನ್ನ ಪ್ರತಿ ದಿವಸ ನಾನು ಯಾವುದನ್ನು ಲಾಸ್ಟ್ ಮಿನಿಟಿಗೆ ಇಡ್ತಾ ಇರಲಿಲ್ಲ ಅನ್ನುವಂಥದ್ದು ನಾನು ಸಾಮಾನ್ಯವಾಗಿ ನಾನು ನೋಡ್ತೇನೆ. ಆದ್ದರಿಂದ ಈ ಮುಂಚಿನ ದಿವಸಕ್ಕೆ ಎಲ್ಲ ಬಾಕಿ ಇಡೋದು, ಮುಂಚಿನ ದಿವಸ ನಿದ್ದೆ ಕೆಟ್ಟು ಓದೋದು, ಪೋರ್ಷನ್ ಎಲ್ಲ ಸಣ್ಣದಿದ್ದಾಗ ಅಥವಾ ಸಣ್ಣ ಪರೀಕ್ಷೆ ಇದ್ದರೆ ಆಗ್ತದೆ. ಇದು ಫೈನಲ್ ಎಕ್ಸಾಮು ಅಥವಾ ಕಾಂಪಿಟೇಟಿವ್ ಎಕ್ಸಾಮು ಅದೆಲ್ಲ ಇದ್ದಾಗ ಆ ಮುಂಚಿನ ದಿವಸ ಓದಿದ್ದು ಅಷ್ಟು ಐ ಮೀನ್ ಹೆಲ್ಪ್ ಆಗೋದಿಲ್ಲ. ಉದಾಹರಣೆಗೆ ನಾನೇ ಹೇಳ್ತೇನೆ, ಈಗ ನಮಗೆ ನಮ್ಮದು MD ಎಕ್ಸಾಮ್ ಅಂದರೆ ಈ ಸೈಕ್ಯಾಟ್ರಿ MD ಮಾಸ್ಟರ್ಸ್ ಎಕ್ಸಾಮ್ ಇನ್ ಮೈ ಸ್ಪೆಷಾಲಿಟಿ, ಅದಕ್ಕೆ 4 ಪೇಪರ್ ಇತ್ತು. ಫೈನಲ್ ಎಕ್ಸಾಮ್ ಯೂನಿವರ್ಸಿಟಿ ಎಕ್ಸಾಮ್ 4 ಪೇಪರಲ್ಲಿ, ಒಂದು ಬೇಸಿಕ್ಸ್, ಎರಡನೇದು ಅಡಲ್ಟ್ ಸೈಕ್ಯಾಟ್ರಿ, ಮೂರನೇದು ಸ್ಪೆಷಾಲಿಟೀಸು, 4ನೇ ಪೇಪರ್ ನಮಗೆ ಇದ್ದದ್ದು ಲಾಸ್ಟ್ ಫೈನಲ್ ಪೇಪರ್. ಅದು 100 ಮಾರ್ಕಿದು, ಒಂದು ಕ್ವಶನ್, ಸಿಂಗಲ್ ಕ್ವಶನ್, ಒಂದೇ ಕ್ವಶನ್. ಆ ಒಂದು ಕ್ವಶನಿಗೆ 100 ಮಾರ್ಕ್ಸ್ ಇತ್ತು. ಈಗ ಅದೆಲ್ಲ ತೆಗೆದಿದ್ದಾರೆ, ಆದರೆ ನಾವಿರುವಾಗ ಹಾಗೆ ಇತ್ತು. ಫೈನಲ್ ಪೇಪರ್ ಈಸ್ ಲಾಸ್ಟ್ ಪೇಪರ್ ಈಸ್ ಸಿಂಗಲ್ ಕ್ವಶನ್. ಆ ಸಿಂಗಲ್ ಕ್ವಶನಿಗೆ ನಾನು ಏನು ಪ್ರಿಪೇರ್ ಮಾಡಲಿ? ಇಡೀ 3 ವರ್ಷ ಓದಿದ್ದಿರ್ತದಲ್ಲ, ಅದರಲ್ಲಿ ಯಾವುದೋ ಒಂದು ಬರುತ್ತೆ. ಅದಕ್ಕೆ ನಾನು ಮುಂಚಿನ ದಿವಸ ಹೇಗೆ ಪ್ರಿಪೇರ್ ಮಾಡಲಿ? ಏನಂತ ಪ್ರಿಪೇರ್ ಮಾಡಲಿಕ್ಕಾಗತ್ತೆ? ಆದ್ದರಿಂದ ಆ ದಿವಸ ನಾನು ಐ ಟೆಲ್ ಮೈ ಎಕ್ಸ್ಪೀರಿಯನ್ಸ್. ಆ ದಿವಸ ಮುಂಚಿನ ದಿವಸ ಒಳ್ಳೆ ಚೆಂದ ನಿದ್ರೆ ಮಾಡಿದ್ದೆ. ಇದೆಲ್ಲ ಸಂಭಾವ್ಯ ಪ್ರಶ್ನೆಗಳಿರ್ಬೋದು ಅಂತೇಳಿ ಒಂದು ಸ್ವಲ್ಪ ಎಲ್ಲ ರಿಹರ್ಸಲ್ ಎಲ್ಲ ಮಾಡಿ ಮತ್ತೆ ನಿದ್ರೆ ಮಾಡಿದೆ. ಚೆಂದ ನಿದ್ರೆ, 8 ಗಂಟೆ ನಿದ್ರೆ ಮಾಡಿದೆ. ಬೆಳಿಗ್ಗೆ ಎದ್ದು ವೇಣುಗೋಪಾಲ್ ಟೆಂಪಲ್ ಅಲ್ಲೇ ಮಣಿಪಾಲದಲ್ಲಿ ವೇಣುಗೋಪಾಲ್ ಟೆಂಪಲಿಗೆ ಹೋಗಿ ಮತ್ತೆ ಬಂದು ಸತ್ಕಾರಲ್ಲಿ ತಿಂಡಿ ಮಾಡಿ 9 ಗಂಟೆಗೆ ಎಕ್ಸಾಮು. ಪ್ರೇಮಲೋಕ ಸಿನಿಮಾ ಅದರದ್ದು ಪದ್ಯಗಳನ್ನೆಲ್ಲ ಕೇಳಿಕೊಂಡು ಆರಾಮದಲ್ಲಿ 8ವರೆಗೆ ಎಕ್ಸಾಮ್ ಹಾಲಿಗೆ ಹೋಗಿ ಕ್ವಶನ್ ಪೇಪರ್ ನೋಡುವಾಗ ಅದು ಸಿಂಗಲ್ ಕ್ವಶನ್ ಗೊತ್ತಿತ್ತು ನಮಗೆ. ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಒಂದು ಕ್ವಶನ್, ಅದರ ಬಗ್ಗೆ ಬರಿತಾ ಹೋಗೋದು ಇಡೀ 2.5 ಗಂಟೆ ಅದನ್ನು ಫ್ರೇಮ್ ವರ್ಕ್ ಮಾಡಿ. ಅಂದರೆ ನನ್ನ ಮನಸ್ಸಲ್ಲಿ ಪಿಕ್ಚರ್ ಇತ್ತು, ಈ ಥರ ಬರಿಬೇಕು ಅಂತ ಫ್ರೇಮ್ ವರ್ಕ್. ಯಾವ ಪ್ರಶ್ನೆ ಬಂದರೂ ಕೂಡ ಈ ಫ್ರೇಮ್ ವರ್ಕಲ್ಲಿ ಬರಿಬೇಕು ಅಂತ ಅದಷ್ಟೇ ಪ್ರಿಪೇರ್ ಮಾಡ್ಕೊಂಡು ಹೋದದ್ದು. ಆದ್ದರಿಂದ ಹಿಂದಿನ ದಿವಸ ಎಲ್ಲ ಪೋರ್ಷನ್ನ ನಮ್ಗೆ ಓದಲಿಕ್ಕೆ ಆಗಲ್ಲ. ಅದು ನಾನೀಗಾಗಲೇ ಹೇಳಿದಾಗೆ ದೊಡ್ಡ ಪರೀಕ್ಷೆಗಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಇರ್ಬೋದು, ಅಥವಾ ಈ ಬ್ಯಾಚುಲರ್ ಡಿಗ್ರಿ ಯೂನಿವರ್ಸಿಟಿ ಎಕ್ಸಾಮ್ ಇರ್ಬೋದು, ಅಂಥ ಇದರಲ್ಲಿ ಅದನ್ನು ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಆವಾಗ ಅದಕ್ಕೆ ನಾನು ಏನು ಹೇಳೋದಂದರೆ, ನೀವು ಮುಂಚೆ ಓದಿರ್ತೀರಲ್ಲ, ಅದನ್ನು ಸಾಧ್ಯ ಆದರೆ ಜಿಸ್ಟನ್ನು ಮಾತ್ರ, ಪಾಯಿಂಟ್ಸನ್ನು ಮಾತ್ರ ರಿಕಲೆಕ್ಷನ್ ಮಾಡಿಕೊಂಡು ಚೆಂದ ನಿದ್ರೆ ಮಾಡಬೇಕು, ಚೆಂದ ಊಟ ಮಾಡಬೇಕು. ಯಾಕಂದರೆ ನಿದ್ರೆ ಮಾಡದೇ ಇದ್ದರೆ ನಮ್ಮ ಮೆದುಳಿಗೆ ರೆಸ್ಟ್ ಸಿಕ್ಕಲ್ಲ. ಮೆದುಳಿಗೆ ರೆಸ್ಟ್ ಸಿಕ್ಕದೇ ಇದ್ದರೆ ಅಟೆನ್ಷನ್ ಕಾನ್ಸಂಟ್ರೇಷನ್ ಬರುವುದಿಲ್ಲ. ನಮಗೆ ಆ ಪ್ರಶ್ನೆಯನ್ನು ಏನು ಗ್ರಹಿಸಬೇಕು ಅದು ಗ್ರಹಣ ಶಕ್ತಿ ಕೂಡ ಕಡಿಮೆ ಆಗುತ್ತೆ, ಮತ್ತು ನಮಗೆ ರಿಕಲೆಕ್ಷನ್ ಕೆಪಾಸಿಟಿ ಕೂಡ ಕಡಿಮೆ ಆಗುತ್ತೆ ನಮ್ಮ ಮೆದುಳಿಗೆ ರೆಸ್ಟ್ ಇಲ್ಲದೇ ಇದ್ದರೆ. ಅದು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಅದು ಕೊನೆಯದಾಗಿ ಒಂದು ಸಂದೇಶ ಹೇಳೋದಾದರೆ ವೀಕ್ಷಕರಿಗೋಸ್ಕರ. ಇದು ಸಂದೇಶ ವಿದ್ಯಾರ್ಥಿಗಳಿಗಿರ್ಬೋದು, ಪೋಷಕರಿಗಿರ್ಬೋದು, ಹೆತ್ತವರಿಗಿರ್ಬೋದು, ಅಥವಾ ಟೀಚರ್ಸಿಗೆ ಇರ್ಬೋದು. ಅದು ಒಂದೇ ಅಂತ ಹೇಳಿದರೆ, ಈ ಒಂದು ಪರೀಕ್ಷೆಯನ್ನೊಂದು ಅದನ್ನು ಒಂದು ಭೂತ ಅಂತ ನಾವು ಎಣಿಸಬಾರ್ದು. ಭೂತ ಅಂತ ಹೇಳಿ ನಮಗೆ ಹೆದರಿಕೆ ಆಗುತ್ತೆ, ಅದರಿಂದಾಗಿಯೇ ಭೀತಿ ಬರುತ್ತೆ. ಆದ್ದರಿಂದ ಪರೀಕ್ಷೆ ಅನ್ನುವಂಥದ್ದು ಆ ಒಂದು ಫೈನಲ್ ಎಕ್ಸಾಮ್ ದಿವಸ ಇಟ್ ಶುಡ್ ಬಿ ಲೈಕ್ ಎನಿ ಅದರ್ ಡೇ. ಎಲ್ಲ ದಿನಗಳಂತೆ ಕೂಡ ಪರೀಕ್ಷೆ ದಿನ ಕೂಡ ಅದು ಒಂದು ದಿನ ಅಂತ ಎಣಿಸ್ಕೊಂಡು ನಾವು ಅದೇ ಒಂದು ಪೂರ್ವ ತಯಾರಿಯಲ್ಲಿ ಹೋದರೆ, ನಮ್ಮ ಮೈಂಡ್ ಸೆಟ್ ಹೋದರೆ, ಆವಾಗ ನಾವೊಂದು ಅದಕ್ಕೆ ಪರ್ಫಾರ್ಮೆನ್ಸ್ ಒಳ್ಳೆ ಚೆಂದ ರೀತಿಯಲ್ಲೇ ಮಾಡ್ಬೋದು. ಉದಾಹರಣೆಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಅವನಿಗೆ ಎಬಿಲಿಟಿ ಇರುತ್ತೆ, ಕೆಪ್ಯಾಸಿಟಿ ಇರುತ್ತೆ. ಎ ಫಾರ್ ಎಬಿಲಿಟಿ, ಬಿ ಫಾರ್ ಬೋಲ್ಡ್ನೆಸ್, ಸಿ ಫಾರ್ ಕಮಿಟ್ಮೆಂಟ್, ಡಿ ಫಾರ್ ಡಿಸಿಪ್ಲಿನ್. ಎಲ್ಲ ಡಿಸಿಪ್ಲಿನ್ ಆಗಿ ಕ್ರಮವತ್ತಾಗಿ ಅವರು ಓದ್ಕೊಂಡು ಹೋದರೆ ಸಾಧ್ಯ. ಇ ಫಾರ್ ಎಫರ್ಟ್ಸ್ ಹಾಕಬೇಕು. ಇದೆಲ್ಲ ಇದ್ದು ಕೂಡ ಎಬಿಲಿಟಿ ಅಷ್ಟೇ ಇದ್ದು ಎಫರ್ಟ್ ಇಲ್ಲದೆ ಇದ್ದರೆ ಸಾಧ್ಯ ಇಲ್ಲ. ಅದು ಈ 5 ಇದ್ದರೆ 6ನೇದು ಎಫ್, ನಮ್ಮದು ಫಾರ್ಚೂನ್, ಲಕ್ ಇದ್ದೇ ಇರುತ್ತೆ. ಅದರಿಂದ ಇದನ್ನು ನಾವು ಬೆಳೆಸ್ಕೊಳ್ಬೇಕು. ನಮ್ಮಲ್ಲಿ
ಈ ಒಂದು ಶಿಸ್ತನ್ನು ನಾವು ಬೆಳೆಸ್ಕೊಂಡು ಆ ಶಿಸ್ತಿನಿಂದ ಓದಿದರೆ, ಶಿಸ್ತಿನ ವಾತಾವರಣ ಮನೆಯಲ್ಲಿದ್ದರೆ, ಶಿಸ್ತಿನ ವಾತಾವರಣ ಶಾಲೆಯಲ್ಲಿದ್ದರೆ, ಟೀಚರ್ಸ್ ಕೂಡ ರೆಸ್ಪಾನ್ಸಿಬಲ್ ಆಗಿದ್ದರೆ, ಹಾಗೂ ವಿದ್ಯಾರ್ಥಿ ತನ್ನ ಒಂದು ಉದ್ದೇಶ ಏನುಂಟು, ಪರೀಕ್ಷೆ ಯಾಕೆ, ಏನನ್ನು ನಿರೀಕ್ಷೆ ಮಾಡಬೇಕು, ಏನನ್ನು ತಯಾರಿ ಮಾಡಬೇಕು, ಅದನ್ನು ಪೂರ್ವ ತಯಾರಿಯನ್ನು ಸಾಕಷ್ಟು ಮಾಡಿಕೊಂಡ್ರೆ ಈ ಪರೀಕ್ಷೆ ಭೀತಿ ಅಂತ ಖಂಡಿತ ಇರೋದಿಲ್ಲ. ಪರೀಕ್ಷೆ ಅನ್ನುವಂಥದ್ದು ಖಂಡಿತ ಭೂತ ಖಂಡಿತ ಅಲ್ಲ. ಅದು ಪರೀಕ್ಷೆ ಲೀಲಾಜಾಲವಾಗಿ ಹೋಗುವಂಥ ಒಂದು ನಮ್ಮ ಪರೀಕ್ಷೆ ಇಸ್ ಅವರ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಅವರ್, ಇದು ಪ್ರತಿಯೊಂದು ಹಂತದಲ್ಲಿ ಕೂಡ ಇರುತ್ತೆ. ಸೊ ದಿನವೂ ಪರೀಕ್ಷೆ ಅಂತ ಎಣಿಸ್ಕೊಂಡ್ರೆ ಆ ದಿವಸ ಕೂಡ ಫೈನಲ್ ಎಕ್ಸಾಮ್ ಕೂಡ ಅದೇ ಥರ ಎಲ್ಲ ದಿನದಿಂದ ಕೂಡ ಆ ದಿವಸ ಕೂಡ ಸೇಮ್ ಮೆಂಟಲ್ ಸೆಟಪ್ಪಲ್ಲಿ ನಾವು ಹೋದರೆ ಪರೀಕ್ಷೆನ ಲೀಲಾಜಾಲವಾಗಿ ಅದನ್ನು ಎದುರಿಸ್ಬೋದು. ಅದನ್ನು ಭೀತಿ ಖಂಡಿತ ಬರೋದು ಬೇಡ ಅನ್ನುವಂಥದ್ದು ನನ್ನ ಒಂದು ನಿರೀಕ್ಷೆ ಮತ್ತು ಆಶೆ. ಎಸ್ ಡಾಕ್ಟರ್, ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ, ಧನ್ಯವಾದಗಳು ಡಾಕ್ಟರ್. ಧನ್ಯವಾದ. ಎಸ್ ವೀಕ್ಷಕರೇ, ಪರೀಕ್ಷೆ ಅನ್ನೋದು ನಮ್ಮ ಜೀವನದ ಅಂತಿಮ ಹಂತ ಅಲ್ಲ, ಅದು ಮುಂದಿನ ಘಟ್ಟಕ್ಕೆ ಒಂದು ಹಂತ ಆಗಿರುತ್ತೆ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ಹೆಲ್ತ್ ಟಾಕ್. ಮತ್ತಷ್ಟು ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7.